ಬಾರಮ್ಮ ಮನೆ ತುಂಬುವಂಥ ಭಾಗ್ಯವ ನೀಡಮ್ಮ ತಾಯಿ. ರೀ ಮಂಗಳಾರತಿ ತಗೊಳ್ಳಿ. ಆಶೀರ್ವಾದ ಮಾಡಿದ್ರೆ ದೀರ್ಘ ಸುಮಂಗಲಿಯಾಗಿ 100 ವರ್ಷ ಬಾಳು ಗಿರಿಜಾ. ಏ ಕಳ್ಳಿ. ಅದ್ ಸರಿ, ಏನಿವತ್ತು ಅಮ್ಮವರು ಪೂಜೆ ಗಿಜೆ ಅನ್ಕೊಂಡು ಬಹಳ ಸಂತೋಷವಾಗಿದ್ದೀರಲ್ಲ? ಅಷ್ಟು ಗೊತ್ತಿಲ್ಲಪ್ಪ. ಈ ಹೆಂಗಸ್ರಿಗೆ ಗಂಡಂದ್ರ ಹತ್ರ ಕೆಲ್ಸ ಆಗ್ಬೇಕಾದ್ರೆ ಪೂಸಿ ಹೊಡಿತಾರಲ್ಲ, ಹಾಗೆ ಅಮ್ಮಂಗೂ ಏನೋ ಕೆಲ್ಸ ಆಗ್ಬೇಕು, ಅದಕ್ಕೆ ಈ ರೀತಿ ಪೂಸಿ ಹೊಡಿತಾ ಇದ್ದಾಳೆ. ಛೀ ಸುಮ್ನೆ ರೇ. ಇವತ್ತು ಭೀಮಮಾಸೆ ಅಲ್ವೇನ್ರಿ? ಎಲ್ಲ ಹೆಂಗಸರು ಈ ಪವಿತ್ರವಾದ ದಿವಸ ತಮ್ಮ ಗಂಡಂದ್ರ ಪಾದಪೂಜೆ ಮಾಡಿ ಮುತ್ತೈದತನ ಶಾಶ್ವತವಾಗಿರ್ಬೇಕು ಅಂತ ಆ ದೇವ್ರ ಹತ್ರ ಬೇಡ್ಕೋತಾರೆ. ಹೌದು, ಅಮ್ಮವ್ರ ದೇವ್ರ ಹತ್ರ ಏನ್ ಬೇಡ್ಕೊಂಡ್ರಿ? ಶ್ರೀರಾಮಚಂದ್ರನಂತ ಗಂಡನ್ ಕೊಟ್ಟೆ, ಇಬ್ರಲ್ಲೂ ಹಾಲು ಜೇನ್ನಂತ ಪವಿತ್ರವಾದ ಪ್ರೀತಿನ ತುಂಬಿ ತಾಯ್ತನನ ನನಗ್ ಧಾರೆ ಎರ್ದು ನನ್ ಜನ್ಮನ ಸಾರ್ಥಕ ಪಡಿಸಿದ್ಯಾ. ನನಗಿಷ್ಟು ಸಾಕು. ನನ್ ಗಂಡನ್ಗೆ 100 ವರ್ಷ ಆಯಸ್ ಕೊಟ್ಟು ಅವ್ರು ಯಾವಾಗ್ಲೂ ನಗನಗ್ತಾ ಇರೋ ಹಾಗಿಟ್ಟಿರಪ್ಪ ಅಂತ ಕೇಳ್ಕೊಂಡೆ. ಗಿರಿಜಾ, ನಿನ್ನಂತ ಹೆಂಡತಿ ಪಡೆಯೋದಕ್ಕೆ ನಾನು ಅದೆಷ್ಟು ಜನ್ಮದ ಪುಣ್ಯ ಮಾಡಿದ್ನೋ. ನಾನು ಅಷ್ಟೇ ರೀ, ನಿಮ್ಮನ್ನ ಗಂಡನಾಗ್ ಪಡೆಯೋದಕ್ಕೆ ತುಂಬಾ ಪುಣ್ಯ ಮಾಡಿದ್ದೆ. ಗಿರಿಜಾ, ಸಾಕು ಸಾಕು ಗಂಡ ಹೆಂಡತಿ ಸೆಂಟಿಮೆಂಟ್, ನಾನು ಇಲ್ಲೇ ಇದ್ದೀನಿ. ಒಳಗ್ ಬರೋಕ್ಕಿಂತ ಮುಂಚೆ ಈ ಮಾತು ಕೇಳಿದ್ರೆ ಗೌರವ ಇರೋದು. ಶಿವ ಪೂಜೆಗೆ ಒಳ್ಳೆ ಕೈಡಿ ನುಗ್ಬಿಟ್ರಲ್ಲ. ಸುನಿ, ದೊಡ್ಡವ್ರ ಹಾಗೆಲ್ಲ ಮಾತಾಡ್ಬಾರ್ದು ಮರಿ. ಮಾತಾಡ್ಲಿ ಬಿಡಕ್ಕ, ಎಲ್ಲ ಅವ್ರ ಅಪ್ಪನಂಗೆ. ಏಯ್, ಮಂಗಳಾರತಿ ತಗೊಳ್ರ. ಬಾ ಮರಿ, ನಾವ್ ಒಳಗೋಗೋಣ. ಯಾಕ್ ಭಾವ ಗರ ಬಡ್ದವ್ರ ನಿಂತ್ಬಿಟ್ಟೆ? ಚೆನ್ನಾಗಿದ್ಯಲ್ಲ? ಚೆನ್ನಾಗಿದ್ದೀನಿ. ಅದನ್ ಯಾಕಯ್ಯ ಅಷ್ಟೊಂದು ಅಸಹ್ಯವಾಗಿ ಹೇಳ್ತಿದ್ಯಾ? ಅಸಹ್ಯವಾದ ಜನಕ್ಕೆ ಅಸಹ್ಯವಾಗೇ ಮಾತಾಡ್ಬೇಕು. ಯಾಕೆ ಸಿಟ್ಟಿಗೆ ಹೇಳ್ತಿದ್ದಿ ಭಾವ? ಅದಿರ್ಲಿ, ನಾವು ಮಾಡಿರೋ ಒಳ್ಳೊಳ್ಳೆ ಕೆಲಸದ ಫೈಲನ್ನೆಲ್ಲ ನಾಳೆ ದೊಡ್ಡ ಬಿಲ್ಡಿಂಗ್ ನಲ್ಲಿ ಇಡ್ತಿದ್ಯಂತೆ? ಹೌದು, ಇಡ್ತೀನಿ. ಗುಡ್, ವೆರಿ ಗುಡ್. ನಾಳೆ ನೀನು ಫೈಲ್ ತಗೊಂಡು ಕಲ್ ಕಟ್ಟಡದ ಮೆಟ್ಲು ಹತ್ತಿದ್ರೆ ನಾವೆಲ್ಲ ಎದುರುಗಡೆ ಇರೋ ಕೆಂಪು ಕಟ್ಟಡದ ಕಟ್ಕಟೆ ಹತ್ತಬೇಕಾಗತ್ತೆ ಅನ್ನೋದು ಗೊತ್ತಿದ್ಯಾ ಭಾವ? ಗೊತ್ತು, ಹತ್ತಿಸ್ತೀನಿ. ನೋಡೋ, ಎಷ್ಟೋ ಸಲ ಆ ಪರಮೇಶ್ವರನ್ಗೆ ಪರದಾಡೋ ಪರಿಸ್ಥಿತಿ ಬಂದಿದೆ ನಾವ್ ಕೇಳಿದೀವಿ. ನೀನ್ ಯಾಕೆ ಚಿಕ್ಕ ಮಗಳ ತರ ಹಠ ಮಾಡ್ತಿದೀಯಾ? ಆ ಫೈಲ್ ನಮ್ ಕೊಟ್ಬಿಡು. ನಾನು ಮುಂದಿಟ್ಟ ಜನ ಎಂದೂ ಹಿಂದೆ ತೆಗೆಯಲ್ಲ. ತಪ್ಪು ಮಾಡಿದ್ರೆ ಶಿಕ್ಷೆ, ನ್ಯಾಯಕ್ಕೆ ರಕ್ಷೆ ಸಿಗಲೇಬೇಕು. ನಾವೇನ್ ತಪ್ಪು ಮಾಡಿದೀವಿ ಅಂತ ಈ ರೀತಿ ಮಾತಾಡ್ತಾ ಇದೀಯಾ? ನೀವು ಮಾಡಿರೋ ಘನಕಾರ್ಯಗಳು ಒಂದಾ ಎರಡ? ನಿಮ್ಮಿಂದ ಅದೆಷ್ಟು ಸಂಸಾರಗಳು ಬೀದಿ ಪಾಲಾಗಿಲ್ಲ? ಅದೆಷ್ಟು ಮನೆ ದೀಪ ಆರಿಸಿ ನಿಮ್ಮನೆ ಬೆಳಕು ಮಾಡ್ಕೊಂಡಿಲ್ಲ? ಅದೆಷ್ಟು ಹೆಣ್ಣು ಮಕ್ಕಳ ತಾಳಿ ಕಿತ್ಕೊಂಡು ಅವರು ಮುತ್ತೈದೆ ತನಕ ಮುಖ್ಯ ಆಡಿಲ್ಲ? ಕಂಡೋರ್ ಆಸ್ತಿ ನುಂಗಿ ನೀರು ಕುಡಿಯೋ ನಿಮ್ಮಂತ ನರರಾಕ್ಷಸರು ಬದುಕಿರಬಾರ್ದು. ನಿಮ್ ಶಿಕ್ಷೆ ಆಗ್ಲೇಬೇಕು. ಏನ್ ಭಾವ, ಚಿಲ್ರೆ MLA ಆಗಿ ಇಷ್ಟೊಂದು ಆವೇಶನ ಮಾತಾಡ್ತಿದ್ಯಾ? ಇನ್ನೇನಾದ್ರೂ CMO PMO ಆಗ್ಬಿಟ್ಟಿದ್ರೆ ನಮ್ ಗತಿ ಏನು? ನೋಡು ಭಾವ, ಸಮಯ ಬಂದಾಗ ಸಾಧಿಸ್ಕೊಳ್ಳೋದೇ ಬುದ್ಧಿವಂತರ ಲಕ್ಷಣ. ನಿನಗೀಗ ಒಳ್ಳೆ ಸಮಯ ಬಂದಿದೆ. ಸೇಫ್ ಆಗಿ ನಿನ್ನ ಲಾಕರ್ನಲ್ಲಿ ಸ್ಟಾಕ್ ಮಾಡೋದನ್ನ ಕಲಿ. ಅಲ್ಲಪ್ಪ, ನಾವೇನೀಗ ಮಾಡಬಾರ್ದು ಮಾಡಿದೀವಿ ಅಂತ ಆ ಜುಜುಬಿ ಫೈಲ್ ಹಿಡ್ಕೊಂಡು ನಿನ್ ಜೊತಾಡ್ತಿದ್ಯಾ? ನೀನ್ ನಿಂತಿರೋ ಉದ್ದಕ್ಕೂ ಹಣದ ರಾಶಿನೇ ಸೋರಿಸ್ತೇವೆ. ಆ ಫೈಲ್ ನಮ್ ಕೊಟ್ಬಿಟ್ಟು ತೆಪ್ಪಗಿದ್ಬಿಡು ಅಷ್ಟೇ. ನಾನು ಜನಗಳಿಂದ ಆರ್ಸ್ ಬಂದಿರೋ ವ್ಯಕ್ತಿ. ನಾನೇನೇ ಮಾಡಿದ್ರು ಅದು ಜನಗಳ ಉದ್ಧಾರಕ್ಕೋಸ್ಕರ. ನಿಮ್ಮಂತ ಹುಚ್ಚನಾಗಿಗಳಿಗೆ ಎದುರ್ಕೊಂಡು ನನ್ನ ಸ್ಥಾನಕ್ಕೆ, ಜನಗಳು ನನ್ನ ಮೇಲೆ ಇಟ್ಟಿರೋ ನಂಬಿಕೆಗೆ ನಾನು ಯಾವತ್ತೂ ದ್ರೋಹ ಬಗ್ಗೆನಲ್ಲ. ದೇಶಕ್ಕೋಸ್ಕರ ನಾನು ಪ್ರಾಣ ಕೊಡ್ತೀನಿ ಹೊರತು ಸಮಾಜನೇ ನುಂಗ್ತಿರೋ ನಿಮ್ಮಂತ ತಿಮಿಂಗಿಗಳನ್ನು ಬೆಳೆಯೋದಕ್ಕೆ ಖಂಡಿತ ನಾನು ಬಿಡೋದಿಲ್ಲ. ಸಾಕ್ ನಿಲ್ಸು ಭಾವ ನಿನ್ ಭಾಷಣ. ದೇಶ ದೇಶ ಅಂತ ನಿನ್ ತರ ಎದೆ ಬಡ್ಕೊಂಡ್ರನ್ನೆಲ್ಲ ಗುಂಡಿಟ್ಟು ಗುಂಡಿಲ್ ಮುಚ್ಚಿದ್ದಾಯ್ತು. ಈಗ ಉಳ್ಕೊಂಡ್ರೆ ನೀನ್ ಒಬ್ನೇ. ಏನ್ ಭಾವ, ಒಳ್ಳೆ ಹರಿಶ್ಚಂದ್ರನ ವಂಶದಲ್ಲಿ ಹುಟ್ಟಿದ ಪಿಳ್ಳೆ ತರ ಮಾತಾಡ್ತಿದ್ಯಾ? ನೀವೇನೇ ತಿಪ್ಪರ್ಲಾಗ ಹಾಕಿದ್ರು ನನ್ನ ನಿರ್ಧಾರ ಮಾತ್ರ ಬದಲಾಗಲ್ಲ. ನೀನ್ ಎಂಥವನು ಅಂದ್ರೆ ಆ ಬ್ರಹ್ಮನೇ ಬಂದು ಸದಾಶಿವನಗರ ನಂಗೊಂದ್ ಸೈಟ್ ಕೊಡ್ಸು, ನಿನಗೆ 100 ವರ್ಷ ಆಯುಸ್ ಜಾಸ್ತಿ ಮಾಡ್ತೀನಿ ಅಂದ್ರೆ ನಿನ್ನ ಕೆಲ್ಸ ನೀನ್ ನೋಡ್ಕೋ, ನನ್ ಕೆಲ್ಸ ನಾನ್ ನೋಡ್ಕೋತೀನಿ ಅಂತ ಹೇಳೋ ನೀನು ಅಲ್ಲ? ಇವನ್ ಹತ್ರ ಮಾತಾಡೋದು ಒಂದೇ, ಕ್ವಾಣನ ಮುಂದೆ ಡ್ರಮ್ ಬಾರಿಸೋದು ಒಂದೇ. ಭಾವ, ಕೊನೆಯದಾಗಿ ಕೇಳ್ತಾ ಇದ್ದೀನಿ, ನಿನ್ನ ನಿರ್ಧಾರ ಬದಲಾಯಿಸ್ತೀಯೋ ಇಲ್ವೋ? ನೀವಿನ್ನೂ ಇಲ್ಲೇ ನಿಂತಿದ್ರೆ ಪೊಲೀಸ್ನವ್ರು ಕರೆಸಿ ಅರೆಸ್ಟ್ ಮಾಡಿಸ್ಬೇಕಾಗುತ್ತೆ. ಬೇಡಪ್ಪ, ಅಂತ ತೊಂದರೆ ತಗೋಬೇಡ, ನಾವೇ ಹೋಗ್ತೀವಿ. ಬರ್ತೀವಿ. ದುಷ್ಟನ್ನ ಕಂಡ್ರೆ ದೂರ ಇರೋನ್ನ ಹಾಗೆ ಇಂಥವ್ರನ್ನ ಎದುರಾಕೊಳ್ಳೋ ಬದಲು
ಅವ್ರು ಕೇಳೋ ಫೈಲ್ ಕೊಟ್ಬಿಟ್ಟು ಕೈ ತೊಳ್ಕೊಳ್ಬಾರ್ದಾ? ನಿನಗೆ ಗೊತ್ತಿಲ್ಲ ಗಿರಿಜಾ, ಇವ್ರು ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು. ಇವ್ರು ನೋಡಾದ್ರೂ ಇನ್ನೊಬ್ರು ಬುದ್ಧಿ ಕಲ್ತ್ಕೋತಾರೆ. ನೀನ್ ಇದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಬಾ. ಕಸ್ತೂರಿ ಜಲಗೋಜ್ಜಾನು ಜಮದಾಯಿಕಾಂ ಯಜ್ಞರೂಪಾನು ಯಜ್ಞಭೋಕ್ತೀನು ಚಿನ್ಮಯಾನ್ಮಂ ಪರಮೇಶ್ವರಾಂ ಪರಮಾತ್ಮದಾನೋ ಶಾಂತಾನೋ ಶ್ರೀಮತೀನೋ ದೋಷಂ ವಿಶ್ವಾನೋ ಪರಾತ್ ಪರಾಂಬರ ಬ್ರಹ್ಮಣಿನೋ ಸವೇನೋ ಜಗದೀಶ್ವರಾನೋ ಶ್ರೀ ಶ್ರೀರ್ವಾಕ್ವಾಮನ ಗಿರ್ಜಮ್ನವ್ರೆ ಓಹೋ, ಪೂಜಾರಪ್ಪನವರು ಬರ್ಬೇಕು. ಕುಚೇಲಿನ ಮನೆಗೆ ಶ್ರೀಕೃಷ್ಣ ಪರಮಾತ್ಮ ಬಂದಂಗಾಯ್ತು. ಪೂಜೆ ಮುಗಿಸ್ಕೊಂಡು ಮನೆಗೆ ಹೊರಟಿದ್ದೆ. ಹಾಗೆ ಪ್ರಸಾದ ಕೊಟ್ಟು ಹೋಗೋಣ ಅಂತ ಬಂದೆ. ಎಲ್ಲಿ ಅಮ್ಮವರೇ ಕಾಣಿಸ್ತಾ ಇಲ್ವಲ್ಲ? ಸುನೀತಿನ್ ಕರ್ಕೊಂಡು ಮಾರ್ಕೆಟ್ ಹೋಗಿದ್ದಾಳೆ. ಪ್ರಸಾದ ತಗೊಳ್ಳಿ, ಆಶೀರ್ವಾದ ಮಾಡಿ. ಶೀಘ್ರಮೇವ ಮರಣಂ ಪ್ರಾಪ್ತಿರಸ್ತು. ಮಿಸ್ಟರ್ ಅಶ್ವಿನಿ ಕುಮಾರ್, ಸರ್, ಯು ಗಾಟ್ ಎನಿ ಕ್ಲೂ? ನೋ ಸರ್. ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸೋದಕ್ಕೆ ಏರ್ಪಾಟ್ ಮಾಡಿ. ಓಕೆ ಸರ್. ಹಾಡು ಹಗಲಲ್ಲೇ ಈ ರೀತಿ ಕೊಲೆ ಆಗಿರೋದು ನೋಡಿದ್ರೆ ಬಹಳ ವಿಚಿತ್ರ ಅನ್ಸುತ್ತೆ. ಐ ಥಿಂಕ್ ಇಟ್ ಇಸ್ ಅ ಪ್ರೀ ಪ್ಲಾನ್ ಮರ್ಡರ್. ಈ ಕೇಸ್ನ ನೀವೇ ಹ್ಯಾಂಡಲ್ ಮಾಡಿ. ಆದಷ್ಟು ಬೇಗ ಅಪರಾಧಿನ ಕಂಡು ಹಿಡೀರಿ. ಓಕೆ ಸರ್.
ಎಕ್ಸ್ಕ್ಯೂಸ್ ಮೀ, ನಿಮ್ಮ ಯಜಮಾನರು ಕೊಲೆ ಬಗ್ಗೆ ಕೆಲವು ಪ್ರಶ್ನೆಗಳನ್ನ ಕೇಳಬೇಕು. ನೀವು ಹೆಲ್ಪ್ ಮಾಡಿದ್ರೆ ಅಪರಾಧಿಗಳನ್ನ ಹಿಡಿಯೋಕೆ ಬಹಳ ಅನುಕೂಲ ಆಗುತ್ತೆ. ನನ್ನನ್ನೇನು ಕೇಳ್ಬೇಡಿ ಇನ್ಸ್ಪೆಕ್ಟ್ರೆ, ನಾನೇನು ಹೇಳೋ ಪರಿಸ್ಥಿತಿಲಿಲ್ಲ. ಹಾಗಂದ್ರೆ ಹೇಗೆ ಮೇಡಮ್? ಸಮಾಧಾನ ಮಾಡ್ಕೊಳ್ಳಿ. ಸೌಭಾಗ್ಯನೇ ಕಳ್ಕೊಂಡಿರೋ ನನಗೆ ಸಮಾಧಾನ ಎಲ್ಲಿಂದ ಬರ್ಬೇಕು ಇನ್ಸ್ಪೆಕ್ಟ್ರೆ? ನಿಮ್ ಕಷ್ಟ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನೀವು ನಮ್ಮ ಇನ್ವೆಸ್ಟಿಗೇಷನ್ ಕೋಆಪರೇಟ್ ಮಾಡಿದ್ರೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಬಹಳ ಸಹಾಯ ಆಗುತ್ತೆ. ಪ್ಲೀಸ್. ನಿಮ್ಮ ಯಜಮಾನಿಗೆ ಆಗದೆ ಇದ್ದವರು ಯಾರಾದ್ರೂ ಇದ್ದಾರಾ? ಅವ್ರಿಗೆ ಯಾರು ಶತ್ರುಗಳೇ ಇರ್ಲಿಲ್ಲ ಇನ್ಸ್ಪೆಕ್ಟ್ರೆ. ಆದ್ರೆ ನಿನ್ನೆ ಯಾರೋ 3 ಜನ ನಮ್ಮನೆಗೆ ಬಂದು ಯಾವುದೋ ಫೈಲ್ ಬಗ್ಗೆ ನಮ್ಮ ಯಜಮಾನ್ರ ಹತ್ರ ಜೋರಾಗಿ ಮಾತಾಡ್ತಿದ್ರು. ಅವ್ರು ಯಾರು ಅಂತ ನಿಮ್ಗೆ ಗೊತ್ತಾ? ಗೊತ್ತಿಲ್ಲ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ನಿಮ್ಗೆ ಏನಾದ್ರೂ ಕ್ಲೂ ಸಿಕ್ಕಿದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಮೀ. ಥ್ಯಾಂಕ್ ಯು. ಏನ್ ಮರಿ? ಓ ಇನ್ಸ್ಪೆಕ್ಟರ್, 1 ನಿಮಿಷ, ಮಂಗಳಾರತಿ ತರ್ತೀನಿ. ಗೊತ್ತಿಲ್ಲ, ಬಿಟ್ಬಿಡಿ. ಹೇಳೋ, ಪರಮೇಶ್ವರಪ್ಪನ ಕೊಲೆ ಮಾಡಿದ್ ಯಾರು? ನಂಗೆ ಗೊತ್ತಿಲ್ಲ. ಗೊತ್ತಿಲ್ವಾ? ಗೊತ್ತಿಲ್ಲ. ಹೇಳು. ಗೊತ್ತಿಲ್ಲ. ಗೊತ್ತಿಲ್ವಾ? ಕೊಲೆ ಮಾಡಿದ್ ಯಾರು? ನಂಗೆ ಗೊತ್ತಿಲ್ಲ. ಗೊತ್ತಿಲ್ವಾ? ಏಯ್, ಕೈಯಲ್ಲಿ ಆರತಿ, ಕಣ್ಣಲ್ಲಿ ಭಕ್ತಿ, ಬಾಯಲ್ಲಿ ಹೊರಡೋದು ಮಂತ್ರನ ಈಗ ನೀ ನಿಜ ಬಗೊಳ್ದೆ ಹೋದ್ರೆ ನಿನ್ನ ಮೂಳೆನ ಪುಡುಪುಡಿ ಮಾಡಿ ನೀನು ಪೂಜೆ ಮಾಡ್ತಿರೋ ದೇವರಿಗೆ ನೈವೇದ್ಯ ಮಾಡ್ಬಿಡ್ತೀನಿ. ನಂಗೆ ಗೊತ್ತಿಲ್ಲ. ಯಾರು ಕೊಲೆ ಮಾಡಿದ್ದು ಪರಮೇಶ್ವರಪ್ಪನ? ನಂಗೆ ಗೊತ್ತಿಲ್ಲ. ಹೇಳ್ತೀನಿ. ಹೇಳೋ. ಹೇಳ್ತೀನಿ. ಎಸ್, ಕಮಾನ್. ಪರಮೇಶ್ವರಪ್ಪನ ನಾನು ಕೊಲೆ ಮಾಡಿದ್ದು. ಅಣ್ಣಯ್ಯಪ್ಪ, ವಿಶ್ವನಾಥ್, ಜಗನ್ನಾಥ್ ನನಗೆ 2 ಲಕ್ಷ ರೂಪಾಯಿ ಕೊಟ್ಟು ಈ ಕೊಲೆ ಮಾಡಿಸಿದ್ರು. ಇವನ ಹುಷಾರಾಗಿ ನೋಡ್ಕೊಳ್ಳಿ. ನಾಳೆ ಇವನ ಕೋರ್ಟ್ ಪ್ರೊಡ್ಯೂಸ್ ಮಾಡಿ ವಾರೆಂಟ್ ಸಮೇತ 3 ಜನ ಅರೆಸ್ಟ್ ಮಾಡೋಣ. ಹಾ, ಹಲೋ ಸರ್, ಸದ್ಯ ಬಂದ್ರಲ್ಲ, ನಿಮ್ಗೆ ಫೋನ್ ಮಾಡ್ತಾ ಇದ್ದೆ ಸರ್. ನೀನ್ ತುಂಬಾ ಲೇಟು ಸ್ಟೇಷನ್ ಭಾವ. ಎಲ್ಲಿ ನಮ್ ಪೂಜಾರಿ ಭಾವ? ಲಾಕಪ್ ಅಲ್ಲಿದ್ದಾನೆ. ಥ್ಯಾಂಕ್ ಯು ಸರ್. ಭಾವ, ಅಯ್ಯೋ, ನಿಮ್ಮನ್ನು ನೋಡಿದ್ದು ಆ ದೇವ್ರು ನೋಡಿದಷ್ಟು ಸಂತೋಷ ಆಯ್ತು. ನಡೀರಿ ಹೋಗೋಣ. ಎಲ್ಲಿಗೆ ಭಾವ? ಮನೆಗೆ. ಮನೆಗ? ಏನ್ ತಮಾಷೆ ಮಾಡ್ತಿದ್ಯಾ? ನೀನ್ ಪೂಜೆ ಮಾಡ್ತಿರೋ ದೇವರು ಮೇಲೆಂದು ಫೋನ್ ಮಾಡಿದ್ರು. ಅಲ್ಲಿ ಪೂಜೆ ಮಾಡಕ್ ಯಾರು ಇಲ್ವಂತೆ, ಅರ್ಜೆಂಟ್ ಆಗಿ ನೀನ್ ಹೋಗ್ಬೇಕಂತೆ. ಬೇಡ ಬೇಡ ಬೇಡ. ಏನ್ ಮುಖ ನೋಡ್ತಿದ್ಯಾ? ಕೊಡು ಭಾವನ್ಗೆ ವೀಸಾ, ಪಾಸ್ಪೋರ್ಟು. ಬೇಡ ಬೇಡ. ಸಾರಿ ಭಾವ. ಗುಡ್ ಮಾರ್ನಿಂಗ್ ಸರ್. ಷಣ್ಮುಗ, ಎಸ್ ಸರ್. ಅವ್ನು ಕರ್ಕೊಂಬನ್ನಿ, ಕೋರ್ಟ್ಗೆ ಹೋಗ್ಬೇಕು. ಓಕೆ ಸರ್.
ರೆಡಿಯಾ? ರೆಡಿ ಸರ್. ಹಾ ರೀ, ಇವನಲ್ಲ ರೀ, ನಾ ಹೇಳಿದ್ದ ಪರಮೇಶ್ವರಪ್ಪನ್ ಕೊಂದು ವೆಂಕಟಪ್ಪನ್ನ. MLA ಪರಮೇಶ್ವರಪ್ಪನ್ ಕೊಂದವನು ಅಂತ ನೀವೇ ಸರ್ ಇವನ್ನ ಲಾಕಪಲ್ ಹಾಕಿದ್ದು? ಹೌದು ಸರ್, ನೀವೇ ತಂದು ಇವನ್ ಲಾಕಪಲ್ ಹಾಕಿದ್ದೀರಾ? ತಮಾಷೆ ಮಾಡಿದ್ರೆ ಸ್ಕೌಂಡ್ರಲ್. ಬಿಡಿ ಸರ್, ಅವನ ಮೇಲೆ ಯಾಕೆ ಸರ್ ಕೂಡ್ತೀರಾ? ರಾತ್ರಿ ಕುಡ್ದಿದ್ದ ದಿನ ಇಳಿದಿಲ್ಲ ಅಂತ ಕಾಣುತ್ತೆ. ಹೋಗಿ ತಣ್ಣೀರ್ ಸ್ನಾನ ಮಾಡ್ಕೊಂಬನ್ನಿ. ಮಿಸ್ಟರ್ ಹರಿಶ್ಚಂದ್ರ, ಇವೆಲ್ಲ ಸೇರ್ಕೊಂಡು ನನ್ನ ಫೂಲ್ ಮಾಡ್ತಾ ಇದ್ದೀರಾ? ಹರಿಶ್ಚಂದ್ರ ಅಂತ ಹೆಸರಿಟ್ಕೊಂಡು ನಾನೇ ಯಾಕೆ ಸರ್ ಸುಳ್ಳು ಹೇಳಿ? ರಾತ್ರಿ ನೀವೇ ಇವನ್ನ ಕರ್ಕೊಂಡ್ ಬಂದಿದ್ದು. ಸ್ಕೌಂಡ್ರಲ್ ಎಲ್ಲ ಪೂಜಾರಿ ಎಲ್ಲ ತೆಗೀರಿ ಕೈನ. ಇಬ್ರು ಮೈ ಮೇಲೆ ಇರೋದು ಒಂದೇ ಯೂನಿಫಾರ್ಮ್. ನೀವು ದೊಡ್ಡ ಕೂಲಿ, ನಾನು ಚಿಕ್ಕ ಕೂಲಿ. ಮೈಂಡ್ ಯರ್ ಲ್ಯಾಂಗ್ವೇಜ್. ಮೈಂಡ್ ಯುವರ್ ಲ್ಯಾಂಗ್ವೇಜ್ ಬೈ ಫುಲ್. ನನಗೆ ದಬಾಯಿಸ್ತೀಯಾ? ಬಿಡು ಪೂಜಾರಿ, ಎಲ್ಲ ಪೂಜಾರಿ ಯು ಬಾಸ್ಟರ್ಡ್. ಹಲೋ ಬಿಡು, ಬರ್ತಿದ್ದೀರಾ? ಆಚೆ ಆಗಲ್ಲ ನನಗೆ. ಪೊಲೀಸ ನೀನು, ಎಲ್ಲ ಪೂಜಾರಿ ಎಲ್ಲಿದ್ದೀಯಾ? ಹೇಳು. ಬಿಡು ಅಲ್ಲಿ, ಬಿಡು. ನನಗೆ ದಬಾಯಿಸ್ತಾರೆ. ಯಾವ ನೀನು? ಅಶ್ವಿನಿ ಕುಮಾರ್, ವಾಟ್ ಇಸ್ ದಿಸ್? ಇದೇನ್ ಪೊಲೀಸ್ ಸ್ಟೇಷನ್ ಇಲ್ಲ ಸಾರಾಯಿ ಅಂಗಡಿನ? ಸಾರಿ ಸರ್, ಸಾರಿ ಸರ್. ಆ ಪರಮೇಶ್ವರಪ್ಪನ ಕೊಲೆ ಮಾಡಿದ ಪೂಜಾರಪ್ಪನ್ನ ಸೆಲ್ಲಲ್ಲಿಟ್ಟು ಅದಕ್ಕೆ ಕಾರಣ ತ್ರಿಮೂರ್ತಿಗಳನ್ನ ಅರೆಸ್ಟ್ ಮಾಡಿ ಇವತ್ತು ಕೋರ್ಟ್ ನಿಲ್ಲಿಸಬೇಕು ಅಂತ ಇದ್ದೆ. ಅಷ್ಟರಲ್ಲಿ ಆ ಪೂಜಾರಪ್ಪನ ಡಿಸ್ಪ್ಯಾಚ್ ಮಾಡಿ ಆ ಜಾಗದಲ್ಲಿ ಈ ಅಮಾಯಕ ತಂದು ನಿಲ್ಲಿಸಿದ್ದಾರೆ ಸರ್. ಇವ್ರು ಹೇಳೋದೆಲ್ಲ ಸುಳ್ಳು ಸರ್. ಆ ಪೂಜಾರಿ ಹೋಗಿ ಇವನಾಗೋದಕ್ಕೆ ಹೇಗೆ ಸರ್? ಓವರ್ ಟೈಮ್ ಡ್ಯೂಟಿ ಮಾಡಿ ಟೆನ್ಷನ್ ಮಾಡ್ಕೊಂಡಿದ್ರ. ಒಂದು ವಾರ ರಜಾ ಹಾಕಿ ತಿರುಪತಿಗೋ ಧರ್ಮಸ್ಥಳಕ್ಕೂ ಹೋಗಿ ರೌಂಡ್ ಹಾಕೊಂಡು ಬನ್ನಿ. ಸರ್ ಪ್ಲೀಸ್ ಬಿಲೀವ್ ಮೀ, ಇನ್ವೆಸ್ಟಿಗೇಷನ್ ಹಂತದಲ್ಲೇ ಸಾಕ್ಷ್ಯಾಧಾರಗಳ ನಾಶ ಮಾಡಿದ್ರೆ ಪ್ರಾಮಾಣಿಕ ಕೆಲಸ ಮಾಡಕ್ಕೆ ಆಗೋದಿಲ್ಲ ಸರ್. ಪ್ಲೀಸ್ ಬಿಲೀವ್ ಮೀ ಫಾರ್ ಹೆವನ್ಸ್ ಸೇಕ್. ಮಿಸ್ಟರ್ ಅಶ್ವಿನಿ ಕುಮಾರ್, ನೀವಿನ್ನೂ ಡಿಪಾರ್ಟ್ಮೆಂಟ್ ನಲ್ಲಿ ಜೂನಿಯರ್. ಯಾವುದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಅನರ್ಥಕ್ಕೆ ಅವಕಾಶ ಮಾಡ್ಕೊಳ್ಬೇಡಿ. ದಿನನಿತ್ಯ ಇಂಥ ಕೊಲೆ ಸುಲಿಗೆಗಳು ಸರ್ವೇ ಸಾಮಾನ್ಯ. ಅಲ್ಲ ರೀ, ಕಡ್ಡಿನೇ ಗುಡ್ಡ ಮಾಡಿ ಗುಡ್ ಅನ್ಸ್ಕೊಳ್ಳೋದು ನಮ್ ಡಿಪಾರ್ಟ್ಮೆಂಟ್ ನಲ್ಲಿ ಜಾಸ್ತಿ. ಅದರಲ್ಲೂ ಯು ಆರ್ ದ ಫಾಸ್ಟ್. ನಿಮ್ಮನೇಲೆ ಕೊಲೆ ನಡೆದಿರೋ ಹಕ್ಕು ಕೂಗಾಡ್ತಿದ್ದೀರಲ್ರಿ. ನಾವು ಪೊಲೀಸ್ನವ್ರ ಆದ ತಕ್ಷಣ ಬೆಟ್ಟಕ್ಕೆಲ್ಲ ಬಟ್ಟೆ ಹೊತ್ಸಕ್ಕಾಗುತ್ತೇನ್ರಿ? ಸರ್, ಆ ಪೂಜಾರಪ್ಪ ಕೊಲೆ ಮಾಡಿದ್ದು ನಿಜ, ನಾನು ಅವನ ಒದ್ದು ಲಾಕಪ್ ಹಾಕಿದ್ದು ನಿಜ. ಇದ್ರಲ್ಲೇನೋ ಕುತಂತ್ರ ಇದೆ. ಈ ಕೊಲೆಗೆ ತ್ರಿಮೂರ್ತಿಗಳ ಕಾರಣ ಅಂತ ಪೂಜಾರಪ್ಪನ ಹೇಳಿದ್ದಾನೆ. ಅವ್ನು ಅರೆಸ್ಟ್ ಮಾಡೋದಕ್ಕೆ ಆರ್ಡರ್ ಪಾಸ್ ಮಾಡಿ ಸರ್ ಪ್ಲೀಸ್. ಈ ಕೊಲೆ ತ್ರಿಮೂರ್ತಿಗಳೇ ಮಾಡಿದರೋದಕ್ಕೆ ಸಾಕ್ಷ್ಯ ಆಧಾರಗಳಿದೆ. ನಾನು ಆರ್ಡರ್ ಪಾಸ್ ಮಾಡಕ್ಕಾಗಲ್ಲ, ಅದು ಇಲ್ಲಿಗಲ್ ಆಗುತ್ತೆ. ಐ ನೋ ಯು ಆರ್ ಅ ಲೀಗಲ್ ಅಡ್ವೈಸರ್ ಟು ಇಲ್ಲಿಗಲ್ ಆಕ್ಟಿವಿಟೀಸ್. ವಾಟ್ ಯು ಮೀನ್? ಐ ಮೀನ್ ವಾಟ್ ಐ ಸೇ. ಶಟ್ ಅಪ್, ಯು ಶಟ್ ಅಪ್. ನೀವು ಮಾತಾಡೋ ದಾಟಿ ನೋಡಿದ್ರೆ ಈ ಕೇಸಲ್ಲಿ ನೀವು ಇನ್ವಾಲ್ವ್ ಆಗಿರೋ ಕಾಣಿಸುತ್ತೆ. ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್? ಐ ಆಮ್ ಟಾಕಿಂಗ್ ಸೆನ್ಸ್. ನೀವೆಲ್ಲರೂ ಸೇರಿ ಕೊಲೆನ ಮುಚ್ಚಾಕ್ತಾ ಇದ್ದೀರಾ. ಅದಕ್ಕೆ ಜನರು ನಮ್ಮನ್ನ ಕರಪ್ಟ್ ಡಿಪಾರ್ಟ್ಮೆಂಟ್ ಕ್ಯಾಕರ್ ಸುಗಿತಾ ಇರೋದು. ಮಿಸ್ಟರ್ ಅಶ್ವಿನಿ ಕುಮಾರ್, ನೀವು ಯಾರ ಹತ್ರ ಮಾತಾಡ್ತಿದ್ದೀರೋ ಪರಿಜ್ಞಾನ ಇದೆಯಾ ಇಲ್ಲ ಹುಚ್ಚಿಡ್ದಿದ್ಯಾ? ಎಸ್, ಸತ್ಯ ಕೆಟ್ಟ ಕೊಳತ್ ನಾಡ್ತಿರೋ ಸಮಾಜದಲ್ಲಿ ಕಾನೂನು ಕಾಕಿ ಬಟ್ಟೆನ ತಲೆಯಿಂದ ಕಾಲರ್ಗೆ ಹೊತ್ಕೊಂಡು ಹೋರಾಡಿದ್ದಕ್ಕೆ ಹುಚ್ಚ ಅಂತೀರಾ? ಎಸ್, ನಾನು ಹುಚ್ಚಾನೆ. ಎಸ್, ಐ ಆಮ್ ಅ ಮ್ಯಾಡ್ ಮ್ಯಾನ್. ಒಂದು ಕೆಲಸ ಮಾಡಿ, ನಿಮ್ಮ ಕಾಲ್ದಿರೋ ಬೂಟ್ಗಳನ್ನ ತೆಗೆದು ಹಾರ ಮಾಡಿ ನನ್ನ ಕುತ್ತಿಗೆ ಹಾಕಿ ಮೆರವಣಿಗೆ ಮಾಡಿ ಪ್ಯಾಂಪ್ಲೆಟ್ಸ್ ಪಾಸ್ ಮಾಡಿ ಪಬ್ಲಿಸಿಟಿ ಕೊಟ್ಟು ಅಣ್ಣಮ್ಮನ ದೇವಸ್ಥಾನ ಮುಂದೆ ಕೂರಿಸ್ಬಿಡಿ. ನ್ಯಾಯ ನೀತಿ ಧರ್ಮಕ್ಕೋಸ್ಕರ ದುಡಿಯೋಕ್ ಬಂದ್ ನಾನು ಅಲ್ಲಾದ್ರ ಕೂತ್ ಅಮ್ಮ ತಾಯ್ತ ಭಿಕ್ಷೆ ಬಿಡ್ತೀನಿ. ನೀವೇನ್ ಮನುಷ್ಯರೇನ್ರೋ? ಗೋಮುಖ ವ್ಯಾಕಿಲ್ಗಳು. ಯು ಬ್ಲಡಿ, ಹೌ ದ ಹೆಲ್ ಯು ಡೇರ್ ಇನ್ಸಲ್ಟ್ ಸೀನಿಯರ್ ಆಫೀಸರ್ಸ್? ಐ ಆಮ್ ಸಸ್ಪೆಂಡಿಂಗ್ ಯು. ಅನ್ಯಾಯಕ್ಕೋಸ್ಕರ ನ್ಯಾಯನ ಬಲಿ ಕೊಡೋ ನಿಮ್ಮಂತವ್ರ ಹತ್ರ ಕೆಲಸ ಮಾಡಕ್ ನನಗೂ ಇರ್ತಾ ಇಲ್ಲ. ಏನ್ ಬ್ರದರ್, ಒಂದ್ ವಾರದಿಂದ ಮಾಮೂಲಿನೇ ಬಂದಿಲ್ಲ. ಏನ್ ಮುಖ ನೋಡ್ತಿದ್ಯಾ? ಹೇಳ ಮೇಲೆ. ಟೀ ಕುಡಿ. ಏನ್ ಮುಖ ನೋಡ್ತೀಯ ಡಬ್ಬ? ಏ ಬೋಂಡ. ಬೆಳಿಗ್ಗೆಯಿಂದ ವ್ಯಾಪಾರನೇ ಆಗಿಲ್ಲ ನಾವು. ಏಯ್, ವ್ಯಾಪಾರ ಆಗ್ಲಿಲ್ಲ ಅಂದ್ರೆ ಅಂಗಡಿ ಯಾಕೋ ತಕ್ಕೊಂಡಿದ್ದೆ. ಪಿಕ್ನಿಕ್ ಇಟ್ಬೇಕ ನಾವು. ಏನೇ ಹಂಗ್ ನೋಡ್ತಿದ್ಯಾ? ನೇನ್ ಬಡೂರ್ ಬೆವರಲ್ಲಿ ಮುಖ ತೊಳೆದು ಈ ರೀತಿ ಬದುಕೋ ಬದಲು ಈ ಬಳೆಗಳು ತೊಟ್ಕೊಂಡು ಮುಸ್ರೇನಾದ್ರೂ ತಿಕ್ಕಿದ್ರೆ 3 ತೂಟನಾದ್ರೂ ಹಾಕ್ತಾರೆ.
ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಮಾಡೋದೊಂದು ಬಿಟ್ರೆ ಬೇರೆ ಏನು ಗೊತ್ತಿಲ್ರಯ್ಯ. ಅಲ್ಲ ನೀವೆಲ್ಲ ಏನ್ ಡ್ಯೂಟಿ ಮಾಡ್ತಾ ಇದ್ರ ಇಲ್ಲ ಆಟ ಆಡ್ತಾ ಇದ್ರೋ? ನಾನ್ ಹೋಮ್ ಆಗಿ ಅಸೆಂಬ್ಲಿನಲ್ಲಿ ಏನ್ ಉತ್ತರ ಕೊಡ್ಲಿ? ಕರ್ಮ ಕರ್ಮ. ಪರಮೇಶ್ವರಪ್ಪನ ಕೊಲೆ ಕೇಸ್ನ ಏನ್ ಮಾಡಿದ್ರಿ? ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸರ್. ಏನ್ ನಡೀತಿದೆ ರೀ ಕರ್ಮ? ಇದರಿಂದ ನಮ್ ಸರ್ಕಾರ ಉರುಳೋಗೋ ಪರಿಸ್ಥಿತಿಗೆ ಬಂದಿದೆ. ನೀವೆಲ್ಲ ಯಾಕ್ರಿ ಯೂನಿಫಾರ್ಮ್ ಹಾಕೊಂಡಿದ್ದೀರಾ? ಅಶ್ವಿನಿ ಕುಮಾರ್ ಯಾಕೆ ರಿಸೈನ್ ಮಾಡ್ದ ನೋಡಿ. ನಾಳೆ ಒಳಗಡೆ ನೀವೆಲ್ಲ ಒಂದು ತೀರ್ಮಾನ ತಗೊಳ್ಳಿಲ್ಲ ಅಂದ್ರೆ ಈ ಕೇಸ್ ನಾನು ಸಿಬಿಐಗೆ ಒಪ್ಪಿಸ್ಬೇಕಾಗತ್ತೆ. ಸರ್,
ಆದಷ್ಟು ಬೇಗ ಅಪರಾಧಿನ ಕಂಡುಹಿಡಿತೀವಿ ಸರ್. ಏನ್ ಕಂಡಿಡಿತೀರಿ ಕರ್ಮ? ಯಾವನೋ ಅಪರಾಧ ಮಾಡಿದ್ರೆ ಯಾರನ್ನೋ ತಗೊಂಡ ಕೋರ್ಟಲ್ಲಿ ನಿಲ್ಲಿಸ್ತೀರಾ? ಇವೆಲ್ಲ ನನ್ಗೆ ಗೊತ್ತಿಲ್ಲದೆ ಇರೋ ವಿಚಾರ ಏನ್ರಿ? ಕರ್ಮ ರೇ, ನಾವು ಸರ್ಕಾರ ನಡೆಸ್ತಿರೋದು ಜನಗಳಿಗೋಸ್ಕರ. ಸಂಬಳ ಕೊಟ್ಟು ನಿಮ್ಮನ್ನೆಲ್ಲ ಸುಖವಾಗಿ ಸಾಕೋದಕ್ಕಲ್ಲ. ಅಲ್ರಿ, ಒಬ್ಬ ಹೋಮ್ ಮಿನಿಸ್ಟರ್ IG ಆಫೀಸಿಗೆ ಬಂದು ಅಡ್ವೈಸ್ ಮಾಡೋದು ಅಂದ್ರೆ ಏನ್ರಿ? ಡಿಪಾರ್ಟ್ಮೆಂಟ್ ನಿದ್ದೆ ಮಾಡ್ತಿದ್ಯಾ ಅಂತ ಆಪೋಸಿಷನ್ ಅವರು ಎಲ್ಲಡಿಕೆ ಹಾಕೊಂಡು ಕ್ಯಾಕ್ಟರ್ ಸುಗಿತಿದ್ದಾರೆ. ಕಾರ್ಯ ಕೈ ಮೀರೋದಕ್ಕೆ ಮುಂಚೆ ಪರಮೇಶ್ವರಪ್ಪನ ಕೊಲೆ ಕೇಸ್ನ ಇನ್ವೆಸ್ಟಿಗೇಟ್ ಮಾಡಿ ನಿಜವಾದ ಅಪರಾಧಿ ಯಾರು ಅಂತ ಪತ್ತೆ ಹಚ್ಚಿ ಶಿಕ್ಷೆ ಕೊಡಿಸಿ. ಇಲ್ಲ ಅಂದ್ರೆ ನಾನೇ ನಿಮ್ಮನ್ನೆಲ್ಲ ಎತ್ತಂಗಡಿ ಮಾಡಬೇಕಾಗತ್ತೆ. ಹಲೋ ಧರ್ಮರಾಜ್ ಹುಡಿ ಬರ್ತೀಯಾರ? ಪರಮೇಶ್ವರಪ್ಪನ ಕೊಲೆ ಬಗ್ಗೆ ಈಗಾಗಲೇ ನಿಮ್ಗೆ ವಿಷಯ ಗೊತ್ತಾಗಿರ್ಬೋದು. ಜಗನ್ನಾಥ್ ವಿಶ್ವನಾಥ್ ಅಣ್ಣಯ್ಯಪ್ಪ ಅವ್ರು ಮಾಡಿರೋ ಅನ್ಯಾಯ ಅಕ್ರಮಗಳನ್ನ ಸರ್ಕಾರದ ಗಮನಕ್ಕೆ ತರಬೇಕು ಅಂತ ಪರಮೇಶ್ವರಪ್ಪ ತೀರ್ಮಾನ ಮಾಡಿದ್ರು. ಅವ್ರು ಮಾಡಿರೋ ಅಪರಾಧಗಳೆಲ್ಲ ಬಯಲಾಗುತ್ತೋ ಅಂತ ಪೂಜಾರಿ ವೆಂಕಟಪ್ಪನ್ ಬಿಟ್ಟು ಅವ್ರನ್ನ ಕೊಲೆ ಮಾಡಿಸಿದ್ರು. ನಾನು ಈ ಕೇಸ್ನ ಹ್ಯಾಂಡಲ್ ಮಾಡಿ ಅಪರಾಧಿನ ಅರೆಸ್ಟ್ ಮಾಡಿದೆ. ಆದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಅವರು ಈ ಕೇಸ್ಲಿ ಇನ್ವಾಲ್ವ್ ಆಗಿ ನಿಜವಾದ ಅಪರಾಧಿಗೆ ಆಗ್ಬೇಕಾದ ಶಿಕ್ಷೆ ತಪ್ಪಿಸಿ ಒಬ್ಬ ನಿರಪರಾಧಿಗೆ ಶಿಕ್ಷೆ ಕೊಡಿಸ್ತಾ ಇದ್ದಾರೆ. ಇದನ್ನು ಪ್ರತಿಭಟಿಸಿದ್ದಕ್ಕೆ ನನ್ನ ಸಸ್ಪೆಂಡ್ ಮಾಡಿದ್ರು. ಹೇಗಾದ್ರೂ ಮಾಡಿ ಅನ್ಯಾಯ ತಪ್ಪಿಸಿ ಅಪರಾಧಿಗಳಿಗೆ ಶಿಕ್ಷೆ ಆಗೋಗ್ ಮಾಡಿ. ಯಾಕೆ ಭಾವ ಹಿಂಗ್ ಕುಂತ್ಬಿಟ್ಟೆ? ಒಳ್ಳೆ ಹರಳೆಣ್ಣೆ ಕುಡಿದವ್ರ ಮುಖ ಮಾಡ್ದಂಗೆ. ಇದು ಓದು, ಗೊತ್ತಾಗುತ್ತೆ. ಕೊಡೆಯ ಇದೇನೆಯ? ಸತ್ತು ಸಮಾಧಿ ಆಗಿರೋ ಪರಮೇಶ್ವರಪ್ಪನ್ ಕೊಲೆ ಕೇಸ್ನ ಮತ್ತೆ ಯಾರೋ ರಿಓಪನ್ ಮಾಡಿದಾರೆ? ಇಲ್ಲ, ಆ ಧರ್ಮರಾಜನೇ ಇರ್ಬೇಕು. ಅವನು ಈ ಊರಿಗೆ ಬಂದಾಗ್ಲೇ ಅನ್ಕೊಂಡೆ ಈ ರೀತಿ ಏನಾದ್ರೂ ಗಡ್ಲ ಎಬ್ಬಿಸ್ತಾನೆ ಅಂತ. ಇದು ನಮ್ ಸಾವು ಬದುಕಿನ ಪ್ರಶ್ನೆ. ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡ್ರಯ್ಯ. ಸುಮ್ನೆ ಯೋಚನೆ ಮಾಡ್ತಾ ಕಾಲ ಕಳೆದ್ರೆ ನಮ್ ಹೆಣ ಕಾರ್ಪೊರೇಷನ್ ಕಸ ತೊಟ್ಟಿಲ್ ಬೀಳತ್ತೆ. ಅದಕ್ಕೆ ಯಾಕೆ ನೀನ್ ತಲೆ ಕೆಡಿಸ್ಕೊಳ್ತಿ ಭಾವ? ಇದನ್ ತಗೋ. ಏನ್ ಭಾವ, ಯಾವ್ದೋ ದೊಡ್ಡ ಇನ್ವಿಟೇಷನ್ ಬಂದಂಗಿದೆ. ನೋಡ್ತೀನಿರಪ್ಪ. ಯಾರ ಮದ್ವೆನ ಏನ್ ಕಥೆನ ನೋಡ್, ಊಟಕ್ಕಾದ್ರೂ ಹೋಗೋಣ. ಮದ್ವೆ ಇನ್ವಿಟೇಷನ್ ಅಲ್ಲ, ಕೋರ್ಟ್ ಇನ್ವಿಟೇಷನ್. ಇದು ಬೇರೆ. ನಾಳೆ ನಾವ್ 3 ಜನರು ಕೋರ್ಟಿಗೆ ಹಾಜರಾಗ್ಬೇಕಂತೆ. ಇದೇನ್ರಯ್ಯ, ಓದಿ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಲಿ ಅಂದಂಗ ಆಯ್ತಲ್ಲ ನಮ್ ಪಾಡು. ವಿಟ್ನೆಸ್ ಇಲ್ಲ ಅಂತ ಡಿಪ್ರೆಸ್ ಆಗಿ ಪೊಲೀಸ್ನವರೇ ಕೇಸ್ ಕ್ಲೋಸ್ ಮಾಡಿರ್ಬೇಕಾದ್ರೆ ನಾವೇ ಪರಮೇಶ್ವರಪ್ಪನ್ ಕೊಲೆ ಮಾಡಿದೀವಿ ಅಂತ ಅದ್ ಯಾವ ರೀತಿ ಪ್ರೂವ್ ಮಾಡ್ತಾರೋ ನೋಡೋಣ. ಯೋರ್ ಆನರ್, ಕಟಕಟೆಯಲ್ಲಿ ನಿಂತಿರುವಂತಹ ಈ 3 ಜನ ಸಭ್ಯ ಸಮಾಜದಲ್ಲಿ ನಿಲ್ಲೋದಕ್ಕೆ ಯೋಗ್ಯತೆ ಇಲ್ಲದಂತಹ ದುಷ್ಟರು.
MLA ಪರಮೇಶ್ವರಪ್ಪನವರಿಗೆ ಇವರ ಎಲ್ಲಾ ಅವ್ಯವಹಾರಗಳು ಗೊತ್ತಿತ್ತು. ಅದಕ್ಕೆ ಸಂಬಂಧಪಟ್ಟ ಫೈಲ್ ಅನ್ನ ಸರ್ಕಾರದ ಗಮನಕ್ಕೆ ತರಬೇಕು ಅಂತಾನೂ ಇದ್ರು. ಅದನ್ನು ತಪ್ಪಿಸೋದಕ್ಕೆ ಇವರು ತುಂಬಾನೇ ಪ್ರಯತ್ನ ಪಟ್ರು. ಆದ್ರೆ ಒಬ್ಬ ನಿಷ್ಠಾವಂತ ರಾಜಕಾರಣಿಯಾಗಿದ್ದ ಪರಮೇಶ್ವರಪ್ಪನವರ ಮುಂದೆ ಇವರ ಆಟ ಏನು ನಡೀಲಿಲ್ಲ. ಇದನ್ನು ಹೀಗೆ ಬಿಟ್ರೆ ಎಲ್ಲಿ ತಮ್ಮ ಗುಟ್ಟು ಬಯಲಾಗುತ್ತೋ ಅಂತ ಪೂಜಾರಿ ವೆಂಕಟಪ್ಪನ ಮೂಲಕ ಅವರ ಕೊಲೆ ಮಾಡಿಸಿ ಫೈಲ್ ಅನ್ನ ಅಪಹರಿಸಿದ್ರು. ಆದ್ರೆ ಇವರು ದುರಾದೃಷ್ಟಕ್ಕೆ ಈಗ ಕೊಲೆ ಮಾಡಿರೋ ವ್ಯಕ್ತಿನೇ ಅಪ್ರೂವರ್ ಆಗೋದಕ್ಕೆ ಒಪ್ಕೊಂಡಿದ್ದಾನೆ. ಅವನನ್ನ ಕಟಕಟೆ ಕರೆಸಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ. ಪರ್ಮಿಷನ್ ಗ್ರಾಂಟೆಡ್. ವೆಂಕಟಪ್ಪ ವೆಂಕಟಪ್ಪ ವೆಂಕಟಪ್ಪ. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನೂ ಹೇಳುವುದಿಲ್ಲ. ನಿಮ್ಮ ಹೆಸರು? ವೆಂಕಟಪ್ಪ. ನಿಮ್ಮ ವೃತ್ತಿ? ದೇವಸ್ಥಾನದ ಅರ್ಚಕ. ನಿಮಗೂ ಈ ಕೊಲೆಯಾದ ಪರಮೇಶ್ವರಪ್ಪನವರಿಗೂ ಏನು ಸಂಬಂಧ? ಕೊಲೆ ಮಾಡಿದ್ದೇ ಸಂಬಂಧ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ನೀವು ಕೊಲೆ ಮಾಡಿದ್ದ ಕಾರಣ? ಭಕ್ತಾದಿಗಳು ಕೊಡೋ ಕಾಣಿಕೆಯಲ್ಲಿ ನಾನ್ ಕಷ್ಟ ಹೊರೋ ಶಕ್ತಿ ಇರಲಿಲ್ಲ. ಅಂತ ಸಮಯದಲ್ಲಿ ದೇವರಾಗ್ ಬಂದು ನನ್ ಕಷ್ಟನೆಲ್ಲ ಹೋಗ್ಲಾಡ್ತೋರು ಈ ತ್ರಿಮೂರ್ತಿಗಳು. ಇವ್ರು ಹೇಳಿರೋ ಎಷ್ಟೋ ಕೊಲೆಗಳು ಮಾಡಿದೀನಿ, ಅದರಲ್ಲಿ ಇದು ಒಂದು. ಇದನ್ನ ನಿಮ್ಮ ಆತ್ಮಸಾಕ್ಷಿಯಾಗಿ ಹೇಳ್ತಾ ಇದ್ದೀರಾ? ಇದೇನ್ ಹಿಂಗ್ ಕೇಳ್ತೀರಾ? ಕೊಲೆ ಮಾಡಿಸಿದವರು ಇಲ್ಲೇ ಇದ್ದಾರೆ, ಕೊಲೆ ಮಾಡಿದವನು ಇಲ್ಲೇ ಇದ್ದೀನಿ ಅಂದ್ಮೇಲೆ ಆತ್ಮ ಎಲ್ಲಿಂದ ಬರ್ಬೇಕು ಸ್ವಾಮಿ? This is a point to be noted, your honor. ಸಮಾಜಘಾತಕರಾದ ಈ 3 ಜನ ಪರಮೇಶ್ವರಪ್ಪನವರನ್ನ ಕೊಲೆ ಮಾಡಿಸಿರೋದು ಸಾಕ್ಷ್ಯಾಧಾರಗಳಿಂದ ರುಜುವಾತಾಗಿದೆ. ಆದ್ರಿಂದ ಈ 3 ಜನ ಈ ಪೂಜಾರಿ ಹೇಳ್ತಿರೋದಲ್ಲ ಸುಳ್ಳು. ಇವ್ನ್ ಯಾರಂತಾನೆ ನಮ್ಗೆ ಗೊತ್ತಿಲ್ಲ. ಈ ಕೊಲೆಗೂ ನಮ್ಗೂ ಯಾವ ಸಂಬಂಧನೂ ಇಲ್ಲ. ಸಂಬಂಧ ಇದೆ. ಸಂಬಂಧ ಇಲ್ಲ. ಇಲ್ಲ ಇದೆ. ಇಲ್ಲ. ಇಲ್ಲ ಇದೆ. ಇಲ್ಲ. ಈ ಕೊಲೆ ಮಾಡಿಸಿರೋದು ನೀವೇ. ಈ ಕೊಲೆ ನಾವು ಮಾಡಿಸಿಲ್ಲ. ಈ ಪೂಜಾರಿ ಕೈನಲ್ಲಿ ಕೊಲೆ ಮಾಡಿಸಿರೋದು ನೀವೇ. ಈ ಪೂಜಾರಿ ಕೈಯಲ್ಲಿ ನಾವು ಕೊಲೆ ಮಾಡಿಸಿಲ್ಲ. ಹಾಗಾದ್ರೆ ಯಾವ ಪೂಜಾರಿ ಕೈನಲ್ಲಿ ಕೊಲೆ ಮಾಡಿಸಿದ್ರಿ? ಅವನು ಬೇರೆ ಪೂಜಾರಿಯ. That is it, your honor. ಈ ಕೊಲೆ ಮಾಡಿಸಿದ್ದು ಈ ಪೂಜಾರಿಯಿಂದಲ್ಲ, ಬೇರೆ ಯಾರೋ ಪೂಜಾರಿಯಿಂದ ಅನ್ನೋ ಸತ್ಯ ಈಗ ಇವರು ಬಾಯಿಂದಾನೇ ಹೊರಗೆ ಬಂತು. ಇನ್ಸ್ಪೆಕ್ಟರ್ ಅಶ್ವಿನ್ ಕುಮಾರ್ ನಿಜವಾದ ಕೊಲೆಗಾರ ಪೂಜಾರಿ ವೆಂಕಟಪ್ಪನ ಅರೆಸ್ಟ್ ಮಾಡಿ ಅವನಿಂದ ನಿಜ ಕಕ್ಸಿ ಈ 3 ಜನನ ಅರೆಸ್ಟ್ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಎಲ್ಲಿ ತಾವು ಸಿಕ್ ಬೀಳ್ತೀವೋ ಅಂತ ಹೆದರಿ ವೆಂಕಟಪ್ಪನ ಅವನಿಂದ ಲಾಕಪ್ ನಲ್ಲೇ ಮರ್ಡರ್ ಮಾಡೋದು. ಈ ಕೇಸ್ನಲ್ಲಿ ತನ್ನ ಡಿಪಾರ್ಟ್ಮೆಂಟ್ ನವರೇ ಶಾಮೀಲಾಗಿದ್ದಾರೆ ಅಂತ ತಿಳಿದ ಇನ್ಸ್ಪೆಕ್ಟರ್ ಅಶ್ವಿನ್ ಕುಮಾರ್ ಪ್ರತಿಭಟಿಸಿದಾಗ ಅವರಿಗೆ ಸಿಕ್ಕ ಬಹುಮಾನ ಸಸ್ಪೆನ್ಷನ್. ಇಂಥ ಒಂದು ಕಾಂಪ್ಲಿಕೇಟೆಡ್ ಕೇಸ್ನ ಡೀಲ್ ಮಾಡೋದಕ್ಕೆ ಇನ್ನೊಬ್ಬ ಪೂಜಾರಿನ ಸೃಷ್ಟಿ ಮಾಡಿ ನ್ಯಾಯಕ್ಕೆ ಜಯ ಸಿಗಬೇಕು ಅಂತ ಹೋರಾಡಿದವರು ಬೇರೆ ಯಾರೂ ಅಲ್ಲ, ಜನನಾಯಕ ಧರ್ಮರಾಜ್. This is his achievement and I salute him for this. And so my lord, ಒಂದು ಕೈಯಲ್ಲಿ ಕತ್ತಿ ಇನ್ನೊಂದು ಕೈಯಲ್ಲಿ ಕಾನೂನು ಹಿಡಿದಿರುವ ಈ ಕಿರಾತಕರಿಗೆ ಯಾವುದೇ ರೀತಿಯ ಕರುಣೆಯನ್ನು ತೋರಿಸದೆ ಮರಣದಂಡನೆಯನ್ನು ವಿಧಿಸಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ತಿದ್ದೀನಿ. ದಟ್ ಇಸ್ ಆಲ್ ಮೈ ಲಾರ್ಡ್, ದಟ್ ಇಸ್ ಆಲ್. ಈ ಕೊಲೆ ಮೊಕದ್ದಮೆಯ ವಿಚಾರಣೆಯಿಂದ MLA ಪರಮೇಶ್ವರಪ್ಪನವರ ಕೊಲೆಯನ್ನು ಅಣ್ಣಯ್ಯಪ್ಪ, ಜಗನ್ನಾಥ್, ವಿಶ್ವನಾಥ್ ಇವರು ಪೂಜಾರಿ ವೆಂಕಟಪ್ಪನವರಿಂದ ಹತ್ಯೆ ಮಾಡಿಸಿರುವುದು ಸಾಕ್ಷ್ಯಾಧಾರಗಳಿಂದ ಸಾಬೀತಾಗಿದೆ. ಆದ್ದರಿಂದ ನ್ಯಾಯಾಲಯ IPC 302ರ ಪ್ರಕಾರ ಮತ್ತು 120B ಸೆಕ್ಷನ್ ಪ್ರಕಾರ ಆಪಾದಿತರಿಗೆ ಮರಣದಂಡನೆ ಶಿಕ್ಷೆ ವಿಧಿಸಲಾಗಿದೆ. ಈ ಕೊಲೆಗೆ ಕುಮ್ಮಕ್ಕು ನೀಡಿ ಸಾಕ್ಷ್ಯಾಧಾರಗಳನ್ನು ಸುಟ್ಟು ಹಾಕಲು ಪ್ರಯತ್ನಿಸಿದ ಪೊಲೀಸ್ ಅಧಿಕಾರಿಗಳಿಗೆ 3 ವರ್ಷ ಕಠಿಣ ಸಜೆ ಹಾಗೂ 10,000 ತಲಾದಂಡವನ್ನು ವಿಧಿಸಿ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಅಶ್ವಿನಿ ಕುಮಾರ್ ತಮ್ಮ ಅಧಿಕಾರ ಸ್ಥಾನದಲ್ಲಿ ಮತ್ತೆ ಮುಂದುವರಿಯುವಂತೆ ನ್ಯಾಯಾಲಯ ಆದೇಶವನ್ನು ನೀಡಿದೆ. ಧರ್ಮರಾಜ್ 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 ಅವನೇನ್ ಮಹಾತ್ಮನ? ಅಲ್ಲ, ಪರಮಾತ್ಮ. ಏನ್ ಬೊಗಳ್ತಾ ಇದ್ಯಾ? ಬೋಗಳದೇನ್ ಬಂತು? ಅವನೀಗ ಜನರ ದೃಷ್ಟಿನಲ್ಲಿ ಪರಮಾತ್ಮನೇ. ನೋಡ್ತಾ ಇರು ಶಾಸ್ತ್ರಿ, ಆ ಧರ್ಮರಾಜ್ನ ದರಿದ್ರ ನನ್ ಮಗನಾಗ್ ಮಾಡಿ ಅವನ್ ಜಾಗನ ನಾನ್ ಗಿಟ್ಸ್ಕೊತೀನಿ. ಬೇಡ ಮಾಬುಲ, ಈಗಾಗಲೇ ಅವನ್ ದೃಷ್ಟಿಗೆ ಬಿದ್ದು ನಿನ್ ಸ್ನೇಹಿತರು ಜೈಲ್ ಕಂಬಿ ಎಣಿಸ್ತಾವ್ರೆ. ನೀನು ಮಾತ್ರ ಅವ್ರ ತಂಟೆಗೆ ಹೋಗ್ಬೇಡ.
ನಿನ್ ರಾಶಿಗೆ ಶನಿ ರಾವು ಜೊತೆಗೆ ಚಂದ್ರ ಸೇರ್ಕೊಂಡವನೇ. ಶುಭ ನುಡಿಯೋ ಶಾಸ್ತ್ರಿ ಅಂದ್ರೆ ಅಪ್ಸೆಕ್ನಾಥ್ ಹಲ್ಲೆ ಆಗ್ಬಿಟ್ಟೆಲ್ಲೋ. ತಲೆ ಗಟ್ಟಿ ಐತೆ ಅಂತ ಬಂಡೆಗ್ ಡಿಕ್ಕಿ ಹೊಡ್ಕೋಬೇಡ, ನನ್ ಮಾತ್ ಕೇಳು. ನಿನ್ನ ಶಾಸ್ತ್ರ ಎಲ್ಲ ನಿನ್ನಂತವ್ರು ಹೇಳೋದಕ್ಕೆ, ಕೆಲ್ಸ ಇಲ್ದವ್ರು ಕೇಳೋದಕ್ಕೆ. ನನ್ನಂತ ಹೋನ್ಗಲ್ಲ ಬಾಸ್. ಹಲೋ, ಮನೆ ಆಗೋಗ್ಬಿಟ್ಟಿದೆಯಾ? ಅಯ್ಯೋ ಬದುಕ್ತಾನೆ ಇಲ್ವೋ? ಸರಿಯಾಗಿ ನೋಡ್ಕೊಳ್ಳೋಕಾಗಲ್ವೇನಿಯಾ? ಸಾರಿ ಸಿಸ್ಟರ್. ಮಹಾಬಲ ಅಯ್ಯೋ ಶಿವ 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 ಮಹಾಬಲ ಎಲ್ಲೆಲ್ಲ ಹುಡ್ಕೋದು ನಿನ್ನ? ಅಯ್ಯೋ ಉಲ್ಟಾ ಮಲಿಕೊಂಡ್ಬಿಟ್ಟಿದ್ಯಲ್ಲೋ ಮಹಾಬಲ. ಅಲ್ಲೂ ಕಾಲು ಇಲ್ಲೂ ಕಾಲು, ತಲೆ ಎಲ್ಲಪ್ಪ? ಅಯ್ಯಪ್ಪ ಅಯ್ಯಪ್ಪ, ನಾನು ಆಸ್ಪತ್ರೆಗೆ ಬಂದ ಇಲ್ಲ ದೇವದ ಮನೆಗೆ ಬಂದ ಒಂದು ಗೊತ್ತಾಯ್ತಿಲ್ವಲ್ಲ. ನಿಮಗೆ ಯಾರು ಬೇಕು? ಮಹಾಬಲ ಎಲ್ಲಿದ್ದಾರೆ? ಮಹಾಬಲ ಅವರ 7ನೇ ವಾರ್ಡಲ್ಲಿದ್ದಾರೆ ನೋಡಿ. ಸರಿ ನೀವು ಹೋಗಿ. ಮಹಾಬಲ 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 ಶಾಸ್ತ್ರಿ ಮಾಮೂಲ ಯಾಕೋ ಮುಚ್ಕೊಂಡ್ ಮಲಗಿದ್ಯಾ? ಸಮಾಧಾನ ಮಾಡ್ಕೊಂಡು. ಅಯ್ಯೋ ಗುರ್ತೇ ಸಿಗ್ದಂಗ್ ಹೊರ ಹಾಕ್ಬಿಟ್ಟವನೆಲ್ಲೋ.
ನನಗ್ ಬರೋ ಕೋಪದಲ್ಲಿ ಆ ಧರ್ಮರಾಜನ್ ರಕ್ತ ಕುಡಿದು ಬಿಡ್ತೀನಿ. ತಲೆ ಗಟ್ಟಿ ಆಗಿದೆ ಅಂತ ಬಂಡೆ ಹೊಡ್ಕೊಂಡ್ರೆ ಹೀಗೆ ಸಾಕ್ ಮುಚ್ಚಯ್ಯ, ಅವನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಮುಚ್ಚಯ್ಯ, ಅವನ್ ಫೋಟೋ ನೋಡಿದ್ರೆ ಎದ್ರಕೊಳ್ತೀಯ? ಮೊದ್ಲು ನೀನ್ ರೆಡಿ ಆಗ್ಬಾ, ಒಳ್ಳೆ ಮುಹೂರ್ತ ಇಟ್ಕೊಡ್ತೀನಿ, ಆಮೇಲೆ ಎದುರಿಸಿವಂತೆ. ಸರಿ. ಅಣ್ಣ, ಇವತ್ತು ನನ್ನ ಮಗು ನಾಮಕರಣ, ನೀವೇ ಹೆಸರಿಡ್ಬೇಕು. ಅಣ್ಣ, ಮುಂದಿನ ವಾರ ನನ್ನ ಮಗಳ ಮದುವೆ ನಿಶ್ಚಯ ಆಗಿದೆ. ಕೊಡಪ್ಪ, ಕೊಡು. ನಿನ್ನ ಕೈನಲ್ಲಿ ನಾನು ದಾನ ತಗೊಳ್ಳೋದಕ್ಕೆ ತುಂಬಾ ಪುಣ್ಯ ಮಾಡಿರ್ಬೇಕು. ಹೇಳಪ್ಪ, ಹೇಳು. ನಿನ್ನ ನೈವಿನಿಗಳೇ ನಿನ್ನನ್ನು ದೊಡ್ಡವನ್ನಾಗಿ ಮಾಡಿದ್ಯಪ್ಪ. ಅಪ್ಪ, ಆರೆ ಹೊಟ್ಟೆ ಉಂಡು ಆರೆ ಬೆತ್ತೆ ಮಲಗ್ತಾ ಇರೋ ಜನನೇ ನಮ್ಮಲ್ಲಿ ಜಾಸ್ತಿ. ಇದೇಪ್ಪ ನಾವು ಗಳಿಸಿರೋ ಸ್ವಾತಂತ್ರ್ಯದ ಫಲ. ಅಪ್ಪ, ಸ್ವಾತಂತ್ರ್ಯಕ್ಕೋಸ್ಕರ ಸರ್ವಸ್ವವನ್ನು ಕಳ್ಕೊಂಡವ್ರಲ್ಲಿ ನಾನು ಒಬ್ಬ. ತಿಂಗಳಾನುಗಟ್ಲೆ ಜೈಲ್ವಾಸವನ್ನು ಅನುಭವಿಸಿದೆ. ಇಷ್ಟು ಕಷ್ಟಪಟ್ಟು ಗಳಿಸಿದ ಸ್ವಾತಂತ್ರ್ಯದಲ್ಲಿ ನಮ್ಮ ಜನ ಇನ್ನೂ ನೆಮ್ಮದಿ ಪಡ್ಲಿಲ್ವಲ್ಲ ಅನ್ನೋದೇ ನನಗಿರೋ ಕೊರಗಪ್ಪ. ಇಂಥ ಕಾಲದಲ್ಲಿ ಜನಗಳ ಕಷ್ಟ ಸುಖಕ್ಕೆ ಅಂತಾನೆ ನಿನ್ನ ಭಗವಂತ ಇಲ್ಲಿ ಕಳಿಸಿದಾನೆ ಅಂತ ನನ್ನ ಭಾವನೆಯಪ್ಪ. ಹೌದಪ್ಪ, ನಿನ್ನಂತ ಪುಣ್ಯಾತ್ಮರು ಸಮಾಜಕ್ಕೆ ಬೇಕಪ್ಪ, ಬೇಕು. ನಿಮ್ ದಯೆಯಿಂದ ಆಶ್ರಮ ಚೆನ್ನಾಗಿ ನಡೀತಿದೆ. ದೇವ್ರು ನಿಮ್ ಚೆನ್ನಾಗಿಟ್ಟಿರ್ಲಿ.
ತಾಯಿಗೋಸ್ಕರ ಇಡೀ ಜೀವನನೇ ಮೀಸಲಾಗಿಟ್ಟಿರೋ ನಿನ್ನಂತ ಮಗನ್ಗೆ ಆ ದೇವ್ರು ಖಂಡಿತ ಮೋಸ ಮಾಡೋದಿಲ್ಲ. ನೀನ್ ತಾಯಿಗೋಸ್ಕರ ಪಡ್ತಾ ಇರೋ ಶ್ರಮ, ಮಾಡ್ತಿರೋ ತ್ಯಾಗ, ಅನ್ಭವಿಸ್ತಿರೋ ವೇದನೆಗೆ ತಕ್ಕ ಫಲ ಸಿಕ್ಕೇ ಸಿಗುತ್ತೆ. ಈ ಪ್ರಪಂಚದಲ್ಲಿ ಎಲ್ಲಾ ಸುಖಕ್ಕಿಂತ ತಾಯಿ ಸುಖ ದೊಡ್ಡದು ಅಂತ ಹೆಣ್ಣಾದ್ ನನಗೆ ಚೆನ್ನಾಗ್ ಗೊತ್ತಪ್ಪ. ಒಂದಂತೂ ನಿಜ, ನೀನೇನೇ ಹೇಳು ಮಾಬುಲ, ನಿನ್ನ ಆಸ್ಪತ್ರೆಯಲ್ಲಿ ನೋಡಿದಾಗ ಮತ್ತೆ ಬದುಕಿ ಬರ್ತೀಯ ಅಂತ ಅನ್ಕೊಂಡೇ ಇರ್ಲಿಲ್ಲ. ಅದಕ್ಕೆ ದೊಡ್ಡೋರು ಹೇಳೋದು, ಗುರುಬಲ ಒಂದಿದ್ರೆ ತಲೆ ಮೇಲೆ ಕಲ್ಲೆತ್ತಾಕಿದ್ರು ಸಾಯೋದಿಲ್ಲ ಅಂತ. ನೋಡ್ತಾ ಇರು ಶಾಸ್ತ್ರಿ, ಗುರುಬಲ ಏನು, ಎಲ್ಲ ಬಲನು ತಾನಾಗ್ ತಾನೇ ಕೂಡ್ ಬರುತ್ತೆ. ತಿಪ್ಪೆಗೆ ಸಿರಯ್ಯ ನಿಮ್ ನಮಸ್ಕಾರನ. ಕಾಲ ಬಂದಾಗ ಕೊಡೆ ಹಿಡಿದ್ರು ಅಂದಂಗೆ ಎಲೆಕ್ಷನ್ ಬಂದ್ರೆ ಸಾಕು ಎಗರ್ಕೊಂಡ್ ಬರ್ತೀರಾ. ಬಿಡ್ತು ಅಣ್ಣ, ನಿಮ್ಮನ್ ಬಿಟ್ಟು ನಾವ್ ಯಾವ ಎಲೆಕ್ಷನ್ ಅಲ್ಲಿ ಎಂಟ್ರಿ ಆಗಿದ್ದೀವಿ, ನೀವೇ ನಮ್ ಗಾಡ್ ಫಾದರು. ಅದೆಲ್ಲ ನಮಗ್ ಗೊತ್ತಿಲ್ಲ. ಈಗ ನಡೆಯೋ ಎಲೆಕ್ಷನ್ ಅಲ್ಲಿ ನಮ್ಮವ್ರು ಗೆಲ್ಲೇಬೇಕು. ಗೆಲ್ಬೇಕು ಅಂದ್ರೆ ಲಕ್ಷ ಲಕ್ಷ ಖರ್ಚಾಗತ್ತೆ, ಗೊತ್ತಿದೆ ತಾನೇ? ಗೊತ್ತಣ್ಣ. ಅದಿರ್ಲಿ, ನಿಮ್ ಕ್ಯಾಂಡಿಡೇಟ್ ಯಾರು? వీడేనో ఈడు భవిష్యంలో ముఖ్యమంత్రి ఆగో యోగముందంట. ಅದಕ್ಕೆ ನಾವು ಗೆಲ್ಬೇಕು. ಗೆದ್ದು పెద్ద కుర్చీಲಿ కూర్చొని దేశాన్ని సర్వనాశనం చేయాలి. దానికే నీ సాయం కావాలన్నావు. ఎంత కావాలా తీసుకో. యో ఈవయ్యా. ಎಷ್ಟಿದೆ? 5 ಲಕ್ಷలుంది. 5 ಲಕ್ಷ ಏನ್ ಭಿಕ್ಷೆ ಕೊಡ್ತಾ ಇದ್ರಾ? ಇದು ನಮ್ಮವ್ರ ಗುಂಡು ತುಂಡುಗೂ ಸಾಕಾಗೋದಿಲ್ಲ. తీసుకో అన్నా, ఇది మొదటి ఇన్స్టాల్మెంట్, రెండోది వస్తా ఉంది. ಟೈಮ್ ಬಂದಾಗ ಪಕ್ಷ ಬದಲಾಯಿಸೋ ನಿಮ್ಮಂಥವ್ರನ್ನ ನಾನ್ ನಂಬೋದಿಲ್ಲ. ಏನಿದ್ರು ಈಗ್ಲೇ ಆಗ್ಬೇಕು. మన పక్షకి సాక్ష్యంగా ఇచ్చేస్తామన్నావు. ನಿಮ್ ಅಪೋನೆಂಟ್ ಯಾರು? ಈ ಹುಡುಗನೇಪ್ಪ. ನಿನ್ನ ಮಾರ್ಗದರ್ಶನದಲ್ಲಿಂತ ಯುವಕರು ಜಾಗೃತರಾಗಬೇಕಪ್ಪ. ಈಗ ನಡೆಯೋ ಎಲೆಕ್ಷನ್ ನಲ್ಲಿ ನಿನ್ನ ಬೆಂಬಲ ಇಂಥವ್ರಿಗಿದ್ರೆ ಈ ದೇಶ ಒಳ್ಳೆಯ ದಿಕ್ಕಿನ ಕಡೆ ಸಾಗುತ್ತಪ್ಪ. ಆವತ್ತು ಗಾಂಧೀಜಿ ಜೊತೆ ಇಂಥ ಯುವಕರೇನೇಪ್ಪ ಬೆಂಬಲವಾಗಿದ್ದು. ನಿನ್ನ ಜೊತೆ ಇಂಥ ಯುವ ಶಕ್ತಿ ಇದ್ರೆ ನಮ್ಮ ಮುಂದಿನ ಪೀಳಿಗೆ ಭದ್ರವಾದ ನೆಲೆ ನಿಲ್ಲುತ್ತೆ ಅನ್ನೋದ್ರಲ್ಲಿ ಯಾವ ಸಂದೇಹನೂ ಇಲ್ಲಪ್ಪ. ಆಶೀರ್ವಾದ ಮಾಡಿ ಅಣ್ಣ. నా కొడుకుని చంపేస్తాను. త్వరగా నా కొడుకుకి నా కొడుకులారా. ಕಪ್ಪು ಬೇಕು. ಬ್ಲಾಕ್ ಕ್ಯಾಟ್, ಪುಸ್ಸಿ ಕ್ಯಾಟ್. ಪುಸ್ಸಿ ಕ್ಯಾಟ್ ಯಾರ ಮನೆ ಹಾಲು ಕುಡ್ಕೊಂಡ್ ಬರ್ತಿದ್ಯಾ? ಪುಸ್ಸಿ ಕ್ಯಾಟ್. ಹೌದು, ಜೊತೆಲಿ ಯಾರಿಲ್ವಾ? ಒಬ್ಳೆ ಬರ್ತಿದ್ಯಾ? ನಿನ್ನಂತ ಕಂತ್ರಿ ನಾಯಿಗಳ ಕಚ್ಚೋದಕ್ಕೆ ಬೇರೆಯವ್ರು ಯಾಕೋ ಬೇಕು? ಈ ಜಾತಿ ಜಮುನಾಬಾಯಿ ಒಬ್ಳೆ ಸಾಕು. ಓ, ಕುಸ್ತಿಗ್ ತಯಾರಾಗಿದ್ಯಾ ಅನ್ನು? ಹಾಗಾದ್ರೆ ಬಾ, ಜೂನ್ ಆಟ ಆಡೋಣ. ಆಡೋಣ.
ನಾನಿಲ್ಲಿಗೆ ಯಾಕೆ ಬಂದೆ? ನಾನೇ ಕರ್ಕೊಂಡು ಬಂದೆ. ರಾತ್ರಿ ರೌಡಿಗಳನ್ನ ಅಟ್ಯಾಕ್ ಮಾಡ್ತಾ ಇದ್ರು. ಪ್ರಜ್ಞೆ ತಪ್ಪಿದ್ ನಿನ್ನ ಇಲ್ಲಿ ಕರ್ಕೊಂಡು ಬಂದೆ. ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ್ರಿ. ತುಂಬಾ ಥ್ಯಾಂಕ್ಸ್. ಒಂದ್ ನಿಮಿಷ, ಈ ಅವತಾರದಲ್ಲಿ ಹೊರಡ ಹೋಗ್ಬೇಡ, ಬರ್ತೀನಿರು. ತಗೋ, ಈ ಸೀರೆ ನನ್ನ ತಾಯಿದು. ಈ ಸೀರೆಯಲ್ಲಿ ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ತೀಯ. ತಗೋ. ಕುಡಿ. ಈ ತಾಳಿನ ಗಂಟು ಕಟ್ಟಿ ಹಾಕಿಟ್ಕೊಂಡಿದ್ಯಾ? ಇದು ಹೆಣ್ಣಿನ ಜೀವನದಲ್ಲಿ ಬೆಲೆ ಕಟ್ಟೋಕಾಗದೇ ಇರೋಂಥ ವಸ್ತು, ಅದಕ್ಕೆ ಇಟ್ಕೊಂಡಿದ್ದೀನಿ. ಬೆಲೆ ಕಟ್ಟಕ್ಕಾಗದೇ ಇರೋ ವಸ್ತುನ ಗಂಟು ಕಟ್ಟಿಟ್ಕೊಂಡ್ರೆ ಬೆಲೆ ಸಿಗುತ್ತಾ? ಯಾವತ್ತಾದ್ರೂ ಒಂದಿನ ಬೆಲೆ ಸಿಗುತ್ತೆ ಅಂತ ಕಾಯ್ತಾ ಇದ್ದೀನಿ. ನಿನ್ ಮಾತು ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಒಂದು ಹೆಣ್ಣು, ನನಗೂ ಬಾಳ್ಬೇಕು ಬದುಕ್ಬೇಕು ಅಂತ ಆಸೆ ಇಲ್ವಾ? ಎಲ್ಲಾದ್ರೂ ಕೆಲ್ಸಕ್ಕೆ ಸೇರ್ಕೊಂಡು ನನ್ನ ಕಾಲ್ ಮೇಲೆ ನಾನು ನಿಂತ್ಕೊಳ್ಳೋಣ ಅಂದ್ರೆ ಎಲ್ಲರೂ ನನ್ನ ಕೆಟ್ಟ ದೃಷ್ಟಿಯಿಂದಾನೇ ನೋಡ್ತಾರೆ. ಮನುಷ್ಯ ಸತ್ತ ಮೇಲೆ ಯಾರು ಹೊತ್ಕೊಂಡು ಹೋಗ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ ನನಗೆ ಈ ಭೂಮಿಗೆ ತಂದವರು ಯಾರು ಅಂತಾನೆ ಗೊತ್ತಿಲ್ಲ. ನಾನೊಬ್ಳ ಅನಾಥೆ. ಯಾಕೆ ಹಾಗೆ ಹೇಳ್ತೆ ಜಮುನಾ? ಒಬ್ಬರಿಗೆ ಇನ್ನೊಬ್ರು ಇದ್ದೇ ಇರ್ತಾರೆ. ಆ ನಿರೀಕ್ಷೆಯಲ್ಲಿ ಇಲ್ಲಿವರೆಗೂ ನಿರಾಸೆ ಅನುಭವಿಸ್ತಾ ಇದ್ದೀನಿ. ಇಷ್ಟೆಲ್ಲ ತಿಳ್ಕೊಂಡಿರೋ ನೀನು ಗಂಡು ಬೀರಿ ತರ ಬೀದಿ ಬೀದಿ ಅಲಿತಾ ಇದ್ರೆ ಸಮಾಧಾನ ಸಿಗುತ್ತಾ? ಸಮಾಧಾನ ಸಿಗ್ಲಿಲ್ಲ ಅಂದ್ರೂ ನೆಮ್ಮದಿಯಾದ್ರೂ ಸಿಕ್ಕಿದೆ. ಪ್ರತಿಯೊಂದು ಹಂತದಲ್ಲೂ ಹೆಣ್ಣು ಬೇಕು, ಆದ್ರೆ ಅವಳಿಗೆ ಸಮಾಜ ಕೊಟ್ಟಿರೋ ಗೌರವ ಏನು? ಒಬ್ಳು ದಿಕ್ಕಿಲ್ದವಳು ಸಿಕ್ಕಿದ್ರೆ ಜನ ದಿವಾಳಿ ಮಾಡೋದು ನಮ್ಮಲ್ಲಿ ಹೊಸ್ತೇನೂ ಅಲ್ವಲ್ಲ. ನಿನ್ನೆ ನೀವು ಸರಿಯಾದ ಸಮಯಕ್ಕೆ ಬರ್ದಿದ್ರೆ ನನ್ನಲ್ಲೇನು ಉಳಿತಿತ್ತು? ಧೂಳಿಗೆ ಬಿದ್ದ ಹೆಣ್ಣನ ಯಾರ್ ತಾನೇ ಸ್ವೀಕರಿಸ್ತಾರೆ? ಇಂಥ ಒಂದು ಸಮಾಜದಲ್ಲಿ ಹೆಣ್ಣು ಹೇಗ್ ತಾನೇ ಬದುಕ್ಬೇಕು? ಅದಕ್ಕೆ ನಾನ್ ನನ್ನ ರಕ್ಷಣೆಗೋಸ್ಕರ ಈ ದಾರಿ ಹಿಡಿಬೇಕಾಯ್ತು. ಏನೇ ಆದ್ರೂ ಹೆಣ್ಣು ಹೆಣ್ಣಾಗಿದ್ರೇನೆ ಚೆನ್ನ. ಗಂಡಾಗಕ್ ಹೋದ್ರೆ ಹೆಣ್ತನಿಗೆ ಬೆಲೆ ಇರೋಲ್ಲ. ನೀನು ಕೈಯಲ್ಲಿ ಕತ್ತಿ ಹಿಡಿದು ತಿರುಗಾಡಿದ ಮಾತ್ರಕ್ಕೆ ನಿನ್ ಮಾನ ಉಳಿಸ್ಕೊಳಕ್ ಸಾಧ್ಯ ಇಲ್ಲ. ಹೆಣ್ಣು ಅಂದ್ಮೇಲೆ ಗಂಡಿನ ಆಶ್ರಯ ಬೇಕೇ ಬೇಕು. ನನಗ್ ಗೊತ್ತು, ಅದಕ್ಕೆ ನನ್ನ ತಾಳಿಯನ್ನು ಇಟ್ಕೊಂಡಿರೋದು. ಆದ್ರೆ ತಾಳಿ ಕಟ್ಟೋರು ಯಾರು ಅನ್ನೋದೇ ಸಮಸ್ಯೆ. ನನ್ ಕತೆ ಕೇಳಿ ನೀವ್ ಯಾಕೆ ವ್ಯಥೆ ಪಡ್ತೀರಾ? ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನಾನ್ ಬರ್ತೀನಿ. ನಿಂತ್ಕೋ ಜಮುನಾ. ಮನೆಗೆ ಬಂದ ಹೆಣ್ಮಕ್ಳು ಅರಿಶಿನ ಕುಂಕುಮ ಇಟ್ಕೊಂಡು ಹೋಗೋದು ಪದ್ಧತಿ. ಒಂದ್ ನಿಮಿಷ. ಜಮುನಾ, ನಿನ್ನ ಅಭ್ಯಂತರ ಏನೂ ಇಲ್ಲ ಅಂದ್ರೆ ನಿನ್ನ ಹಣೆಗೆ ನಾನು ಕುಂಕುಮ ಇಡ್ಬೋದಾ? ಅಣ್ಣ, ನಿಮ್ಮನ್ನು ನೋಡಕ್ ಬಂದಿದ್ದಾರೆ. ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ನಮ್ಮ ಸೇರ್ಬೇಕಾದ ಮಾಲ್ನೆಲ್ಲ ಭಾಷಾ ಕ್ಯಾಪ್ಚರ್ ಮಾಡಿ ತುಂಬಾ ಡಿಮ್ಯಾಂಡ್ ಮಾಡ್ತಾ ಇದ್ದಾನೆ. ನಾಳೆನೇ ಅವ್ನು ದುಡ್ಡು ಕೊಡ್ಬೇಕಂತೆ. ಇಲ್ಲಾದ್ರೆ ಮಾಲ್ನೆಲ್ಲ ಡಿಸ್ಪೋಸ್ ಮಾಡ್ತೀನಿ ಅಂತೇಳಿ ಎದುರಿಸಿದಾನೆ. ಹೇಗಾದ್ರೂ ಮಾಡಿ ಆ ಮಾಲ್ ನಮಗೆ ದಕ್ಕೋಗ್ ಮಾಡಿ. ಇದ್ರಲ್ಲಿ 2 ಲಕ್ಷ ರೂಪಾಯಿ ಇದೆ. ನಿಮ್ ಕೆಲಸ ಆಗುತ್ತೆ. ನಮಸ್ಕಾರ.
ನಮಸ್ಕಾರ. ಸರ್, ನನಗೆ ಪ್ರಮೋಷನ್ ಕೊಟ್ಟು ಬಳ್ಳಾರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ನನ್ನಂಥವ್ರಿಗೆ ಯಾವ ರೀತಿ ಪ್ರೋತ್ಸಾಹ ಕೊಡ್ತಾ ಇದ್ರು ಅದೇ ರೀತಿ ನಾವು ಡಿಪಾರ್ಟ್ಮೆಂಟ್ ಪ್ರೋತ್ಸಾಹ ಕೊಡ್ತೀರಿ ಅಂತ ನಾನು ನಂಬಿದ್ದೀನಿ. ಬರ್ತೀನಿ. ಬರ್ತೀವಿ. ಅಣ್ಣ, ಜಾಕ್ಪಟ್ ಫೋನ್ ಮಾಡಿದ್ದೇನೆ. ಓಕೆ ಅಣ್ಣ. ಭಾಷಾ ಭಾಷಾ ನಾನು ಕೇಳಿ ಡಿಮ್ಯಾಂಡ್ ತಂದಿದ್ಯಾ? ಮಾಲಲ್ಲಿ ಮೂವ್. Please, no, no. My God. ನಮ್ ಟೆಕ್ಸ್ಟೈಲ್ ಬಿಸ್ನೆಸ್ ನ ಬ್ಯಾನ್ ಮಾಡಿಸಿದಾನೆ. ನಮಗ್ ಬರ್ತಾ ಇದ್ದಂತ ಮಾಮೂಲೆಲ್ಲ ಅವನಿಂದ ನಿಂತೋಗಿದ್ಯಣ್ಣ. ನಮ್ ಬಾರು ಕ್ಲಬ್ಗಳಿಗೆ ನುಗ್ಗಿ ಗಲಾಟೆ ಮಾಡಿಸಿದಾನೆ. ಇಷ್ಟೆಲ್ಲ ಮಾಡಿಸಿದ್ದು ಅಲ್ದೆ ನಮ್ಮ ಆಯಿಲ್ ಮಿಲ್ ಬಿಸ್ನೆಸ್ ನ ನಿಲ್ಸ್ಬಿಟ್ಟಿದ್ದಾನೆ. ಆ ರಾಕ್ಲೈನ್ ಹವಳಿ ಜಾಸ್ತಿ ಆಗ್ಬಿಡ್ತಾನ. ಇವನೇ ಆ ರಾಕ್ಲೈನ್. ಧರ್ಮರಾಜ್, ಫೋಟೋ ಸುಟ್ಟಾಕಿನ ಮಾತ್ರಕ್ಕೆ ನನ್ನನ್ನೇ ಸುಟ್ಟಾಕ್ದೆ ಅಂತ ಹಿಗ್ಬೇಡ. ಕಳ್ಳ ಹ್ಯಾಕ್ ಪೊಲೀಸ್ ಆಫೀಸರ್ ಆಗಿ ಬಂದ ಅಂತ ಆಶ್ಚರ್ಯ ಆಗ್ತಾ ಇರ್ಬೇಕಲ್ಲ. ಕಳ್ಳನ್ನ ಪತ್ತೆ ಮಾಡೋಕೆ ಕಳ್ಳನಾಗ್ ಬಂದ್ರೆ ಮಾತ್ರ ಸಾಧ್ಯ. ಅದಕ್ಕೆ ಕಳ್ಳನಾಗ್ ಬಂದೆ ನೀನ್ ಮಾಡ್ತಾ ಇರೋ ಅವ್ಯವಹಾರಗಳನ್ನೆಲ್ಲ ಧ್ವಂಸ ಮಾಡ. ಬಟ್ ನಾವು
You can see me as a bold police officer, Mr. Rockline. ಧರ್ಮರಾಜ್, ನಿನ್ನ ಬೂಟಾಟಿಕೆ ಬ್ಲಫಿಂಗ್ ನಿಂದ ಜನಗಳನ್ನ ನಿನ್ನ ಕಪ್ಪಿ ಮುಚ್ಚಲ್ ಕಟ್ಟಾಕೊಂಡಿರ್ಬೋದು. ಆದ್ರೆ ನಿನ್ನ ಇನ್ನೊಂದು ಮುಖ ಆ ಅಮಾಯಕರಿಗೆ ಏನ್ ಗೊತ್ತು? ಕಾನೂನು ಕಣ್ಣಿಗೆ ಮಣ್ಣೆರ್ಚಿ ನೀನ್ ನಡೆಸ್ತಾ ಇರೋ ಕಳ್ಳ ವ್ಯವಹಾರಗಳನ್ನೆಲ್ಲ ಬಯಲಿಗೆ ಎಳ್ದೆ ಅಳಿತೀನಿ. ಯಾವ ಜನ ನಿನಗೆ ತಲೆ ತಗ್ಸಿ ಪೂಜೆ ಮಾಡ್ತಿದಾರೋ ಅದೇ ಜನರ ಎದುರಿಗೆ ನೀನು ತಲೆ ತಗ್ಸಾಗ ಮಾಡೇ ಮಾಡ್ತೀನಿ. ದಾನ ಧರ್ಮದ ಹೆಸರಲ್ಲಿ ದರೋಡೆ ಮಾಡೋ ನಿನ್ನಂತವ್ರು ಇರೋವರೆಗೂ ಬಡವರು ಬಡವರಾಗೇ ಇರ್ತಾರೆ, ನಿನ್ನಂತವ್ರು ಮೆರಿತಾನೆ ಇರ್ತಾರೆ. ಒಬ್ಬ ಇನ್ನೊಬ್ಬನ ತಿಂದು ಬದುಕೋದು ಧರ್ಮ ಅಲ್ಲ, ತಿಳ್ಕೊಂಡು ಬದುಕೋದು ಧರ್ಮ. ನೋಡ, ಹಂಚ್ಕೊಂಡ್ ತಿಂದ್ರೆ ಹಬ್ಬ, ಕಿತ್ಕೊಂಡ್ ತಿಂದ್ರೆ ಆಗೋದು ನಿನ್ ತಿಥಿ. ಕಾನೂನು, ನ್ಯಾಯ, ನೀತಿ, ಧರ್ಮ ಅನ್ನೋ ಬ್ರಹ್ಮಾಸ್ತ್ರ ಹಿಡಿದು ಇಲ್ಲಿಗೆ ಬಂದಿರೋದು ಯಾಕೆ ಗೊತ್ತಾ? ನಿನ್ನ ಹಲ್ಕಟ್ ಸಾಮ್ರಾಜ್ಯನ ಧ್ವಂಸ ಮಾಡೋಕೆ. ಮಾಡೇ ಮಾಡ್ತೀನಿ. ಬಟ್ ಒನ್ ಥಿಂಗ್ ಮಿಸ್ಟರ್ ಧರ್ಮರಾಜ್, ನ್ಯಾಯ ಅನ್ಯಾಯ ನಡುವೆ ನಡೆಯೋ ಈ ಸಮರದಲ್ಲಿ ನಾನ್ ಗೆಲ್ತೀನೋ ಇಲ್ವೋ, ನೀನಂತೂ ಸೋಲ್ತೀಯ. ದಟ್ ಈಸ್ ಡೆಫಿನೆಟ್. ಮಿಸ್ಟರ್ ರಾಕ್ಲೈನ್, ವಾಟ್ ಇಸ್ ದಿಸ್? ಈ ಊರಿನ ವಿಷಯ ತಿಳ್ಕೊಳ್ದೆ ದುಡುಕ್ತಾ ಇದ್ದೀರಾ? ಸರ್, ಅದು ನಿಮ್ಗೆ ಗೊತ್ತಿಲ್ಲ ರಾಕ್ಲೈನ್. ಧರ್ಮರಾಜ್ ಒಬ್ಬ ಪಬ್ಲಿಕ್ ಫಿಗರು. ನೀವ್ ಇಡ್ತಾ ಇರೋ ಹೆಜ್ಜೆಯಿಂದ ಏನ್ ಅನಾಹುತ ಆಗುತ್ತೆ ಅಂತ ಗೊತ್ತಿದ್ಯಾ? ಸರ್, ನೀವ್ ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ, ಧರ್ಮರಾಜ್ ಮಾಡ್ತಾ ಇರೋ ದಾನ ಧರ್ಮ ಎಲ್ಲ ಅವ್ನ್ ಪಿತ್ರಾಳಿತಾಸ್ತಿನ ಸರ್? ಖಂಡಿತ ಇಲ್ಲ. ಇನ್ನೊಬ್ರು ತಲೆ ಒಡೆದು ಸ್ಮಗಲ್ ಮಾಡಿ ಜನಗಳ ಮುಂದೆ ದೊಡ್ಡ ವ್ಯಕ್ತಿ ಅನ್ನಿಸ್ಕೊಂಡು ಮೆರಿತಾ ಇರೋ ಸ್ಕೌಂಡ್ರಲ್. ಆವೇಶ ಪಡಬೇಡಿ. ಧರ್ಮರಾಜ್ ನಮ್ ಡಿಪಾರ್ಟ್ಮೆಂಟ್ಗೆ ತುಂಬಾ ಸರಿ ಹೆಲ್ಪ್ ಮಾಡಿದ್ದಾರೆ. ಸರ್, ಒಬ್ಬ ಅಪರಾಧಿ ಒಳ್ಳೆನಾಗ್ ನಟಿಸ್ತಾ ಬೇರೆಯವ್ರು ಮಾಡಿರೋ ತಪ್ಪನ್ನ ಎತ್ತೋರಿಸ್ತಾನೆ. ಯಾಕೆ? ತನ್ನ ಮೇಲೆ ಅನುಮಾನ ಬರ್ದೇ ಇರ್ಲಿ ಅಂತ. ನಮ್ ಡಿಪಾರ್ಟ್ಮೆಂಟ್ ಮಾಡ್ಬೇಕಾದ್ರೆ ಕೆಲಸ ಎಲ್ಲ ಅವನೇ ಮಾಡಿ ಪುಕ್ಕಟ್ಟೆ ಪಬ್ಲಿಸಿಟಿ ತಗೊಂಡ್ರೆ ನಾವ್ ಈ ಕಾಕಿ ಬಟ್ಟೆ ಹಾಕೊಂಡು ಪೊಲೀಸರು ಅಂತ ಯಾಕೆ ಸರ್ ಇರ್ಬೇಕು? ನಮ್ಮ ಕಣ್ಣೀರಿಗೆ ಆಗ್ಬಾರ್ದಾಗ್ತಾ ಇದ್ರೆ ನೋಡ್ಕೊಂಡು ಹ್ಯಾಕ್ ಸರ್ ಸುಮ್ಮನೆ ಇರೋದು? ಲಾ ಅಂಡ್ ಆರ್ಡರ್ ಯಾವಾಗ ಸರ್ ಮೇಂಟೈನ್ ಮಾಡೋದು? ಸಾಧಾರಣ ರೌಡಿಗಳನ್ನ ಹಿಡಿಯೋದು ದೊಡ್ಡ ಕೆಲಸ ಅಲ್ಲ ಸರ್. ಇಡೀ ಸಮಾಜನ ಮೆಟ್ಟಿ ಮೆರಿತಾ ಇರೋ ರೌಡಿಸಂನ ಮಟ್ಟ ಆಗದಾಗ್ಲೇ ನಮ್ಮ ಡಿಪಾರ್ಟ್ಮೆಂಟ್ ಒಳ್ಳೆ ಹೆಸರು ಬರೋದು. ಸರ್, ಪ್ಲೀಸ್ ಕೋಪರೇಟ್ ಸರ್. ಖಂಡಿತವಾಗ್ಲೂ ಸಹಾಯ ಮಾಡ್ತೀನಿ ಮಿಸ್ಟರ್ ರಾಕ್ಲೈನ್. ಆದ್ರೆ ಸಾಕ್ಷಿ ಆಧಾರಗಳಿಲ್ಲದೆ ಯಾರ ಮೇಲೂ ಅಧಿಕಾರ ಚಲಾಯಿಸಬೇಡಿ. ಐ ಲೈಕ್ ಯು ಸಿನ್ಸಿಯಾರಿಟಿ. ಎನಿ ಹೌ, గుడ్ లక్. థ్యాంక్ యూ సార్. అయ్యో ఇదేమయ్యా, మన ఏరియాకి వచ్చిన కొత్త ఇన్స్పెక్టర్ రాక్లైన్ ధర్మరాజ్ ఇంటికి పోయి వాడినే షేక్ చేశాడంట కదయ్యా. ಅವ್ನು ಅಲ್ಲಿ ಹೋಗಿ ಆವಾಜ್ ಹಾಕಿದ್ರೆ ನೀನ್ ಯಾಕೆ ಕೋತಿ ತರ ಇಲ್ಲಿ ಬಂದ್ ಎಗರಾಡ್ತಾ ಇದೀಯ? ಹಂಗಲ್ಲ ಮಹಾಬಲ, ಧರ್ಮರಾಜ್ ಮನೆಗೆ ಹೋಗಿ ಆವಾಜ್ ಹಾಕ್ದನು ನಮ್ ಪ್ರಾಕ್ಸಿ ವಾಟ್ ಪ್ಲಾನ್ ಎಲ್ಲ ಎಲ್ಲಿ ಬ್ಲಾಸ್ಟ್ ಮಾಡ್ಬಿಡ್ತಾನೋ. ನನ್ ಪ್ಲಾನ್ ಬ್ಲಾಸ್ಟ್ ಮಾಡೋದಕ್ಕೆ ಅವ್ನು 7 ಕೆರೆ ನೀರ್ ಕುಡಿದಿರ್ಬೇಕು. 7 ಕೆರೆ ನೀರ್ ಹಾಕಿ ಮಹಾಬಲ, ಕರ್ನಾಟಕದ ಕಾವೇರಿ ನೀರ್ ಕುಡಿದ್ರು ಈ ಕಟ್ಟ ಪೊಲೀಸ್ ಆಫೀಸರ್ ರಾಕ್ಲೈನ್ ಸಾಕು ನಿನ್ನಂತ ತಿರ್ಪೆ ನನ್ನ ಮಕ್ಕಳನ್ನ ಮಟ್ಟ ಹಾಕೋಕೆ. ಲುಕ್ ಮಹಾಬಲ, ಈ ಎಲೆಕ್ಷನ್ ನೀನ್ ಇನ್ವಾಲ್ವ್ ಆಗಿದ್ದೆ ಅಂತ ಮೆಸೇಜ್ ಬಂದಿದೆ. ಅಲ್ಲೇನಾದ್ರೂ ಗೂಂಡಾಗಿರಿ ನಡೆಸಿ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನನ್ನ ಮಕ್ಕಳ ನಿಮ್ಮನ್ನೆಲ್ಲ ಒದ್ದು ಒಳಗಾಗ್ಬಿಡ್ತೀನಿ. ಹುಷಾರ್. ಇನ್ಸ್ಪೆಕ್ಟರ್, ನೀನ್ ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಗೊತ್ತಾ? ಗೂಂಡಾಗಿರಿ ಮಾಡ್ತೀರೇನ್ರು? ಗೂಂಡಾಗಿರಿ ಮಾಡಕ್ಕೆ ಯಾರೋ ನಿಮ್ ಲೈಸೆನ್ಸ್ ಕೊಟ್ಟಿದ್ದು? ಜನಗಳ, ಸರ್ಕಾರನ, ಸಮಾಜನ? ಯಾರ ಕೊಟ್ಟಿದ್ದು? ಯಾರು? ಇಡೀ ಸಮಾಜನೇ ರಣರಂಗ ಮಾಡಿ ಸಮಾಧಿಗಳ ಮೇಲೆ ಸಾರ್ವಭೌಮತ್ವವನ್ನು ಸ್ಥಾಪನೆ ಮಾಡಕ್ ಹೊಟ್ಟಿರೋ ನಿಮ್ಮಂತವ್ನ ಮೆಟ್ ನಿಲ್ಲೋಕೆ ಅಂತಾನೆ ನಾನ್ ಬಂದಿರೋದು. ನಿನ್ನ ಪಾಪದ ಕೊಳ ತುಂಬಿ ಪಾರ್ಸಲ್ ಆಗೋ ಕಾಲ ದೂರ ಇಲ್ಲ ಮಹಾಬಲ. ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಎಲೆಕ್ಷನ್ ಅಲ್ಲಿ ಪ್ರಾಕ್ಸಿ ಗೀಕ್ಸಿ ಅಂತ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನೀನು ನಮ್ದವ್ರು ಯಾರು ಇರೋದಿಲ್ಲ. ನೋಡು, ಎಲ್ರು ವಾರೆಂಟ್ ತಂದು ಅರೆಸ್ಟ್ ಮಾಡ್ತಾರೆ, ನಾನ್ ನಿನ್ನ ವಾರ್ನ್ ಮಾಡಿ ಅರೆಸ್ಟ್ ಮಾಡ್ತೀನಿ. ఇదేమయ్యా మహాబల, వచ్చాడు బాంబు వేశాడు ఏళ్ళాడు, మన ఓటు కథ ఎలాగయ్యా? ಯೋಚನೆ ಮಾಡ್ಬೇಡ ಕೊಂಡೆಯ, ಹೊಸ ಬಟ್ಟೆ ಹಾಕೋನೆ ಒಗದ್ಮೇಲೆ ಸರಿ ಹೋಗ್ತಾನೆ. ನೋಡ್ರಪ್ಪ, ಯಾವ್ದೇ ಕಾರಣಕ್ಕೂ ಗಲಾಟೆ ಮಾಡ್ಕೊಳಕ್ ಹೋಗ್ಬೇಡಿ. ಬಡವರ ಮನೆಗೆ ಭಾಗ್ಯ ಬಂದಾಗ ಬಂದ್ಬಿಟ್ಟಲ್ಲಪ್ಪ. ಭಾಗ್ಯ ತಗೊಂಬಂದಿಲ್ಲ, ಬಾಂಬ್ ತಗೊಂಬಂದಿದ್ದೀನಿ. ನೀನು ಬಾಂಬ್ ಹಾಕುವಂತ ಪಾಪ ನಾನೇನಪ್ಪ ಮಾಡಿದ್ದೀನಿ? ನನಗೆ ಮಸ್ಕ ಹೊಡೆಯೋ ರಿಸ್ಕ್ ತಗೋಬೇಡ ಮುದ್ಯಾ. ಈಗ ನಡೀತಾ ಇರೋ ಎಲೆಕ್ಷನ್ ಕ್ಯಾನ್ವಾಸ್ ನೋಡಿದ್ರೆ ನಿನ್ ಕ್ಯಾಂಡಿಡೇಟ್ ಗೆಲ್ಲೋ ತರ ಇದೆ. ಎಲ್ಲ ಅವನಿಚ್ಛೇನಪ್ಪ. ಮುದ್ಕ, ನಿನ್ ಕ್ಯಾಂಡಿಡೇಟ್ಗೆ ಎಲೆಕ್ಷನ್ ಫೀಲ್ಡ್ ನಿಂದ ರಿಟೈರ್ ಆಗೋಕ್ ಹೇಳು. ಬೇಡಪ್ಪ, ನಿಮ್ ಕಡೆವನು ಗೆಲ್ಲಿ, ನಮ್ ಹುಡುಗನು ಗೆಲ್ಲಿ, ಇಬ್ರು ಗೆಲ್ಲಿ, ಈಗೇನ್ ನಷ್ಟ? ಮುದ್ಕ, ಒಂದ್ ಸೀಟ್ಗೆ ಇಬ್ರು ಗೆಲ್ಲಕ್ಕಾಗ್ತಾನೆಯಾ? ಮಾಬೆಲ, ನೀವು ನಾವು ಒಂದೇ ಮನೆಯವರಿದ್ದಾಗೆಪ್ಪ. ಈ ಗಲಾಟೆ ರಾದ್ದಾಂತ ಎಲ್ಲ ಬೇಡಪ್ಪ, ಬೇಡವೋ? ನೋಡು, ಗೆಲುವು ಅನ್ನೋದು ಈ ಮಹಾಬಲನ್ ಪರ್ಮನೆಂಟ್ ಪ್ರಾಪರ್ಟಿ. ಈ ಎಲೆಕ್ಷನ್ ಅಲ್ಲಿ ನಿಮ್ಮವನೇನಾರು ಗೆದ್ರೆ
ರಾತ್ರಿ ನಿದ್ರೆ ಮಾಡಕ್ ಮಲ್ಗೋ ನೀವು ಮತ್ತೆ ಎದ್ದೇಳೋದಿಲ್ಲ. ನೋಡಿ, ನಾಳೆ ನಡೆಯೋ ಎಲೆಕ್ಷನ್ ಅಲ್ಲಿ ಗಲಾಟೆ ನಡೆಯೋ ಸಂಭವ ಇದೆ. ಎಲ್ಲಾ ಕಡೆ ಬಿಗಿ ಬಂದೋಬಸ್ತ್ ಮಾಡಿ. ಯಾರೇ ಆಗ್ಲಿ ಕಾನೂನ ಕೈಗೆ ತಗೊಂಡ್ರೆ ಅವ್ರನ್ನ ಒದ್ದು ಒಳಗಾಕಿ. ಏನೇ ಆಗ್ಲಿ ಎಲೆಕ್ಷನ್ ಕೂಲಾಗಿ ನಡಿಬೇಕು. ಅಂಡರ್ಸ್ಟ್ಯಾಂಡ್? ಎಲೆಕ್ಷನ್ ಆಗಿ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ ಸರ್. ಏನು ಗಲಾಟೆ ಇಲ್ಲ ತಾನೆ? ಇಲ್ಲ ಸರ್. ಹುಷಾರಾಗಿ ನೋಡ್ಕೊಳ್ಳಿ. ಓಕೆ ಸರ್. ಇದೀಗ ಬಂದ ಸುದ್ದಿ. ನಿನ್ನೆ ನಡೆದ ಪ್ರತಿಷ್ಠಿತ ಶಾಂತಿನಗರ ಕ್ಷೇತ್ರದ ವಿಧಾನಸಭಾ ಚುನಾವಣೆಯಲ್ಲಿ ಒಟ್ಟು 2,300,000 ಮತದಾರರು ತಮ್ಮ ಮತಗಳನ್ನು ಚಲಾಯಿಸಿದರು. ಪಕ್ಷೇತರ ಅಭ್ಯರ್ಥಿ ಗಂಗು ಅವರು ತಮ್ಮ ಸಮೀಪ ಪ್ರತಿಸ್ಪರ್ಧಿ ಆಡಳಿತ ಪಕ್ಷದ ಅಭ್ಯರ್ಥಿ ವೀರಭದ್ರ ಅವರಿಗಿಂತ 1,14,133 ಮತಗಳ ಭಾರಿ ಅಂತರದಿಂದ ಪರಾಭವಗೊಳಿಸಿ ದಾಖಲೆ ಸ್ಥಾಪಿಸಿ ಮೊದಲ ಬಾರಿಗೆ ವಿಧಾನಸಭೆಯನ್ನು ಪ್ರವೇಶಿಸಿದ್ದಾರೆ. ಅಂಡು ಸುಟ್ಟು ಪಿಲ್ಲಿಲಾಗೈపోయిందయ్యా మన ಬದುಕು. ನಮ್ಮ ದುಡ್ಡು ತಗೊಂಡು ನಮಗೆ ತಿರುಪ್ತಿ ತೋರಿಸ್ಬಿಟ್ಟಲ್ಲೋ. ನೀನ್ ನಂಬಿದಕ್ಕೆ ಚೊಂಬ್ ಕೊಟ್ಬಿಟ್ಟಲ್ಲೋ. ಕೇರ ಫುಟ್ಪಾತ್ ಆಗೋದ್ವಲ್ಲೋ. ಫುಟ್ಪಾತ್ ಅಂತ ಯಾಕೆ ಮಾಡ್ಕೋತೀರಾ? ಅದನ್ನ ಡಿಸೈಡ್ ಮಾಡೋ ಭೂಪ ಈ ಮಹಾಬಲ. ಅದೇನು ಹೇಳ್ತಾರಲ್ಲ, ಊರೆಲ್ಲ ಕೊಳ್ಳೆ ಹೋದ್ಮೇಲೆ ಊರ್ ಬಾಗ್ಲ ಹಾಕಿದಂತೆ, ಹಾಗೆ ಹೇಳ್ತಿದ್ಯಾ? ಇನ್ ಮುಂದೆ ನೋಡ್ತಾ ಇರಿ ಈ మహాబలన భుజబలన. ನೋಡ್ತಾನೆ ಇದ್ದೀವಲ್ಲಯ್ಯ. ಇನ್ನಿ రోజులు పీక్తాను ನಾವು. ఏం పీకావ్? కాసు తలెనో బోడు. ఎలక్షన్ టైంలో నీకు ఇచ్చిన డబ్బు నా దగ్గర ఇద్దిದ್ರೆ రాయాಲಾಗಿರ್ತಿದ್ನಲ್ಲಯ್ಯ. ಆ ಧರ್ಮರಾಜ್ ಸಾಯೋವರೆಗೂ ನಿನಗೆ ಮಾತ್ರ ಉಳುಗಾಲವಿಲ್ಲ. ಮಹಾಬಲ, ನೀನ್ ಮಾತಾಡ್ತಾನೆ ಇರು, ಅವನ್ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾನೆ ಇರ್ತಾನೆ. ಒಂದು ನೀನು ಇಲ್ಲ ಅವನು. ನೀನೇ ತೀರ್ಮಾನ ಮಾಡು. ಎಲ್ಲಾ ಕೆಲ್ಸಕ್ಕೂ ಅಡ್ಡ ಬರ್ತಿರೋ ಅವನ್ನ ಖಂಡಿತ ಉಳಿಸ್ಬೇಡ. ಚಂಪೆ ಶರಣಯ್ಯ ಏ ಶರಣು ಶರಣಯ್ಯ ಗಜಮುಖ ನಿನಗೆ ನಿನ್ನಿಂದ ನಮಗೆ ಜಯವಾಗಿದೆ. ಶರಣಯ್ಯ ಗಜಮುಖ ನಿನಗೆ ನಿನ್ನಿಂದ ನಮಗೆ ಜಯವಾಗಿದೆ. ಆಸೆ ಈಡೇರಿದೆ, ಭಾಷೆ ಬಲ ನೀಡಿದೆ, ಛಲವು ಕೈಗೂಡಿದೆ, ಒಲವು ಜೊತೆಗೂಡಿದೆ. ಶರಣಯ್ಯ ಗಜಮುಖ ನಿನಗೆ ನಿನ್ನಿಂದ ನಮಗೆ ಜಯವಾಗಿದೆ. ಆಸೆ ಈಡೇರಿದೆ, ಭಾಷೆ ಬಲ ನೀಡಿದೆ, ಛಲವು ಕೈಗೂಡಿದೆ, ಒಲವು ಜೊತೆಗೂಡಿದೆ. ಜಗದೊಳಗೆ ಬಾಳು ಬೆಳಗಿದು ಪೂಜಿಸಿ ನಿನ್ನ ಏಕೆ ಭಯ ನಮಗೆ. ಲೂಟಿ ಮೋಸ ಅಡಗಿಸು ನೀನು, ಮಾನಶೀಲ ರಕ್ಷಿಸು ನೀನು. ಲೂಟಿ ಮೋಸ ಅಡಗಿಸು ನೀನು, ಮಾನಶೀಲ ರಕ್ಷಿಸು ನೀನು. ಕೂಡಿ ಕುಣಿದಾಡಲು ಆಡಿ ನಲಿದಾಡಲು ಜೊತೆಗೂಡಲು ಬಾಳು ಹಸನಾಗಲು. ಶರಣಯ್ಯ ಗಜಮುಖ ನಿನಗೆ ನಿನ್ನಿಂದ ನಮಗೆ ಜಯವಾಗಿದೆ. ಆಸೆ ಈಡೇರಿದೆ, ಭಾಷೆ ಫಲ ನೀಡಿದೆ.
ನೀತಿ ನಿಜ ಉಳಿಸು. ಮೇಲು ಕೀಳು ಬೇಕಿಲ್ಲ ನಮಗೆ, ಪ್ರೀತಿ ಪ್ರೇಮ ಬೇಕೈತೆ ನಮಗೆ. ಮೇಲು ಕೀಳು ಬೇಕಿಲ್ಲ ನಮಗೆ, ಪ್ರೀತಿ ಪ್ರೇಮ ಬೇಕೈತೆ ನಮಗೆ. ಕೂಡಿ ಕುಣಿದಾಡಲು ಹಾಡಿ ನಲಿದಾಡಲು, ಬೆರೆತು ಜೊತೆಗೂಡಲು, ಬಾಳು ಹಸನಾಗಲು. ಶರಣಯ್ಯ ಶರಣು ಶರಣಯ್ಯ ಗಜಮುಖ ನಿನಗೆ, ನಿನ್ನಿಂದ ನಮಗೆ ಜಯವಾಗಿದೆ. ಶರಣಯ್ಯ ಗಜಮುಖ ನಿನಗೆ, ನಿನ್ನಿಂದ ನಮಗೆ ಜಯವಾಗಿದೆ. ಆಸೆ ಈಡೇರಿದೆ, ಭಾಷೆ ಫಲ ನೀಡಿದೆ, ಛಲವು ಕೈಗೂಡಿದೆ, ಒಲವು ಜೊತೆಗೂಡಿದೆ. ಧರ್ಮಪ್ಪ ಎಲ್ಲ ಧರ್ಮರಾಜ್? ಗೊತ್ತಿಲ್ಲ. ಗೊತ್ತಿಲ್ಲ? ಗೊತ್ತಿಲ್ವಾ? ಹೇಳೋ. ಗೊತ್ತಿಲ್ಲ. ಹೇಳೋ. ಎಲ್ಲ ಧರ್ಮರಾಜ್? ಗೊತ್ತಿಲ್ಲ. 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 ಎಲ್ಲೋ ಧರ್ಮರಾಜ್? ಏಯ್, ಧರ್ಮರಾಜ್ ಎಲ್ಲೋ? ವಿತೌಟ್ ಪರ್ಮಿಷನ್ ಮನೆಗೆ ನುಗ್ಗಿದ್ದು ಅಲ್ಲದೆ ಧರ್ಮರಾಜ್ ಎಲ್ಲಿ ಅಂತ ಕೇಳ್ತಿದ್ಯಾ? ಸರ್, ಇವನಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಧರ್ಮರಾಜ್ ಆನ್ಸರ್ ಮಾಡ್ಬೇಕಾಗುತ್ತೆ. ನಿಮ್ಮನ್ನ ನೀವೇನು ಅಂತ ತಿಳ್ಕೊಂಡಿದ್ದೀರಾ? ಗೂಂಡಾಯಿಸಂನಿಂದ ದೇಶನೇ ಆಳ್ಬೇಕು ಅಂತ ಹೊಟ್ಟಿದ್ದೀರಾ? ಹೇಳು, ಮಹಾಬಲನ್ ಕೊಂದಿದ್ದ ಯಾರು? ಧರ್ಮರಾಜ್ ತಾನೆ? ಹೇಳು. ಇನ್ಸ್ಪೆಕ್ಟರ್, ಯಾವನೋ ಒಬ್ಬ ರೌಡಿ ಸತ್ತಿದ್ದಕ್ಕೆ ಇಷ್ಟೊಂದು ಇಂಟ್ರೆಸ್ಟ್ ತಗೋತಿದ್ಯಲ್ಲ,
ನಗನಗ್ತಾ ಇದ್ದ ಸಮಾರಂಭಕ್ಕೆ ನುಗ್ಗಿ ಫ್ರೀಡಂ ಫೈಟರ್ ಬಾಲಕೃಷ್ಣ ಮತ್ತು ಎಲೆಕ್ಷನ್ ಅಲ್ಲಿ ಗೆದ್ದ ಆ ಹುಡುಗನ್ನ ಕೊಂದು ಇಡೀ ಸಮಾರಂಭನೇ ಸ್ಮಶಾನ ಮಾಡ್ಬಿಟ್ರಲ್ಲ. ಹಾಗೆಲ್ಲೋಗಿತ್ತು ನಿಮ್ ಡಿಪಾರ್ಟ್ಮೆಂಟ್? ಇಷ್ಟೆಲ್ಲ ಮಾತಾಡೋನು ನೀನೇ ಬಂದು ಅವ್ರಿಗೆ ರಕ್ಷಣೆ ಕೊಡ್ಬೇಕಾಗಿತ್ತು. ಅದ್ ನಿಮ್ಮಿಂದ ಆಗಲ್ಲ. ಅದಕ್ಕೆ ನಿಮ್ ಡಿಪಾರ್ಟ್ಮೆಂಟ್ ಕೊಡ್ಬೇಕಾದ ಶಿಕ್ಷೆನ ಧರ್ಮರಾಜೇ ಅವ್ರಿಗೆ ವಿಧಿಸ್ತಾ. ಶಿಕ್ಷೆ ಕೊಡಕ್ ಯಾರೋ ಅವನು? ಯಾರೋ? ಅಧಿಪತಿ. ನೀನು ನಿಮ್ ಡಿಪಾರ್ಟ್ಮೆಂಟ್ ಒಂದಾಗ ನಿಂತ್ಕೊಂಡ್ರು ಧರ್ಮರಾಜದೊಂದು ಕೂದ್ಲು ಕಿತ್ಕೊಳಕ್ಕಾಗಲ್ಲ. ಮಹಾಬಲನ್ ಕೊಂದಿದ್ದು ಧರ್ಮರಾಜೇ. ಅದೇನ್ ಮಾಡ್ಕೋತಿರೋ ಮಾಡ್ಕೊಳ್ಳಿ. ಮಾಡ್ಕೊಳ್ಳಿ. ಸಾಕು, ಇಷ್ಟು ಸಾಕು. ಅಣ್ಣ, ಇನ್ಸ್ಪೆಕ್ಟರ್ ಆಕ್ಲೆ ನಮ್ನೆಲ್ಲ ಹೊಡೆದು ಸೋಮನ ಅರೆಸ್ಟ್ ಮಾಡ್ಕೊಂಡು ಹೋದ. ಅಣ್ಣ, ಅಮ್ಮ ಹುಷಾರಾಗಿದ್ದಾರೆ, ಈಗ ಚೆನ್ನಾಗಿ ಮಾತಾಡ್ತಾರೆ. ಅಮ್ಮ, ಅಮ್ಮ, ಧರ್ಮರಾಜ್, ಮಹಾಬಲನ ಕೊಲೆ ಮಾಡಿದಕ್ಕೆ ನಿನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ಇನ್ಸ್ಪೆಕ್ಟರ್, ಏನಿದ್ರು ಆಮೇಲೆ ಮಾತಾಡ್ಕೋಣ. ನೋಡು, ಎಷ್ಟೋ ವರ್ಷಗಳ ನಂತರ ನನ್ನ ತಾಯಿ ಜೊತೆ ಮಾತಾಡೋ ಅವಕಾಶ ಸಿಕ್ಕಿದೆ. ನಾನು ಇಷ್ಟು ವರ್ಷ ಬದುಕಿದ್ದೆ ಅಮ್ಮ ಅಂತ ಕರೆಯೋದಕ್ಕೋಸ್ಕರ. ಪ್ಲೀಸ್ ದಯವಿಟ್ಟು ಅಡ್ಡ ಬರ್ಬೇಡ. ನಿನ್ನ ಮೊಸಳೆ ಕಣ್ಣೀರು ಕರಗಿ ಸಿಕ್ಕಿರೋ ಬೇಟನ ಬಿಟ್ಟೋಗಂತ ಮೂರ್ಖ ನಾನಲ್ಲ. ತುಂಬಾ ಹೊತ್ತು ನಿಲ್ಸಿ ತೊಂದರೆಕೋಬೇಡ. ಕಮಾನ್. ಏನಪ್ಪಾ, ನನ್ ಮಗ ಏನ್ ತಪ್ಪು ಮಾಡ್ದಂತ ಅವನ್ನ ಅರೆಸ್ಟ್ ಮಾಡ್ತಾ ಇದೀಯಾ? ನಿನ್ನ ಮಗನಿಗೆ ನೀನ್ ಜನ್ಮ ಕೊಟ್ಟಿದ್ದೆ ದೊಡ್ಡ ತಪ್ಪು. ಇನ್ನೊಂದು ಮಾತು, ನಿನ್ನ ನಾಲ್ಗೆ ನನ್ನ ಕಾಲ್ ಕೆಳಗಿರುತ್ತೆ. ತೋರಿಸ್ಬೇಡ. ಈ ಕಾನೂನಿಗೆ ನೀನೇ ಅಧಿಪತಿ ಅನ್ಕೊಂಡಿದ್ಯಾ? ಇಲ್ಲ, ನೀನ್ ಮನ್ಸಿಗೆ ಬಂದಿದ್ದನ್ನೆಲ್ಲ ಮಾಡೋದೇ ಈ ಧರ್ಮರಾಜ ಸಿದ್ಧಾಂತ ಅಂತ ತಿಳ್ಕೊಂಡಿದ್ಯಾ? ಮಾಡಿದ ದುಣ್ಣ ಮಾರಾಯವನಾಗೆ ನೀನ್ ಮಾಡಿದ ಪಾಪನ ನೀನೇ ಹೊರಬೇಕು.
ದಂಡನಾಯಕ ಧರ್ಮರಾಜ್ ಬಂಧನದಿಂದ ನಗರದ ಎಲ್ಲೆಡೆ ದೊಂಬಿ ಗಲಭೆ ಮೂಡಿದ್ದು ಅಸಂಖ್ಯಾತ ಜನರ ಆಸ್ತಿ ಪಾಸ್ತಿಗಳಿಗೆ ಹಾನಿ ಆಗಿರುವುದರಿಂದ ಸರ್ಕಾರ ಅದಕ್ಕೆ ಸೂಕ್ತ ಮುನ್ನೆಚ್ಚರಿಕೆ ಕ್ರಮ ವಹಿಸಿದೆ ಮತ್ತು ಜನರ ಇದೀಗ ಬಂದ ಸುದ್ದಿ. ಧರ್ಮರಾಜ್ ಬಂಧನದಿಂದ ನಗರದೆಲ್ಲೆಡೆ ನಡೆಯುತ್ತಿರುವ ಹಿಂಸಾಚಾರವನ್ನು ತಡೆಗಟ್ಟಲು ಸರ್ಕಾರ ಅವರನ್ನು ಬಿಡುಗಡೆ ಮಾಡಬೇಕೆಂದು ಆದೇಶಿಸಿದೆ. ಸರ್, ಕೊಲೆಯಾದ ಮಹಾಬಲನಿಗೂ ನಿಮ್ಗೂ ಏನಾದ್ರು ವೈರತ್ವ ಇಲ್ಲ ಇನ್ಸ್ಪೆಕ್ಟರ್ ರಾಕ್ಲನ್ಗೂ ನಿಮ್ಗೂ ಏನಾದ್ರು ವೈರತ್ವ ಸರ್, ಇದರಿಂದ ಯಾವ್ದಾದ್ರು ರಾಜಕೀಯದ ಕೈವಾಡ ಇದೆ ಅಂತ ಊಹೆ ಮಾಡ್ತೀರಾ? ಗಣ್ಯ ವ್ಯಕ್ತಿ ಅನಿಸ್ಕೊಂಡ್ರು ನಿಮಗೆ ಈ ರೀತಿ ಅವಮಾನ ಮಾಡಿರೋದ್ರಿಂದ ನಿಮ್ ಮುಂದಿನ ಕ್ರಮ ಏನು ಅಂತ ಕೇಳ್ಬೋದಾ ಸರ್? ಪೊಲೀಸ್ನವ್ರು ಲಾಕಪ್ ನಲ್ಲಿ ಹೊಡೆದ್ರು ಬಡದ್ರು ಅಂತ ಜನ ಮಾತಾಡ್ಕೊಳ್ತಾ ಇದಾರೆ, ಇದು ನಿಜನಾ ಸರ್? ಸರ್ ಅದೆಲ್ಲ ಇರ್ಲಿ ಸರ್, ಇನ್ಸ್ಪೆಕ್ಟರ್ ರಾಕ್ಲೈನ್ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಮಿಸ್ಟರ್, ಅವ್ರೇನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ, ಪ್ಲೀಸ್ ಸರ್, ಪ್ಲೀಸ್ ಸರ್. ಸರ್ ಒಂದ್ ನಿಮಿಷ ರೀ ಸರ್. ಸರ್ ಒಂದೇ ಒಂದ್ ನಿಮಿಷ ಸರ್. ಸರ್ ಪ್ಲೀಸ್. ನಿಂತ್ಕೋ. ಯಾರ್ ನೀನು? ಅಮ್ಮ, ನಾನಮ್ಮ, ನಿನ್ ಮಗ. ನನ್ ಮಗ? ಅವನು ಯಾವತ್ತೋ ಸತ್ತೋದ. ಅಮ್ಮ, ಯಾಕಮ್ಮ ಹೀಗ್ ಮಾತಾಡ್ತೀಯಾ? ಏನಾಯ್ತು ಅಮ್ಮ? ನಿಮ್ ಮತ್ತೆ ಏನಾದ್ರು? ನನಗೇನು ಆಗಿಲ್ಲ. ಅಮ್ಮ, ಯಾಕೆ ಹೀಗ್ ಮಾತಾಡ್ತೀಯ? ನಾನೇನ್ ತಪ್ಪು ಮಾಡ್ದೆ? ನೀನೇನು ತಪ್ಪು ಮಾಡ್ಲಿಲ್ಲ. ನಿನ್ನಂತವನಿಗೆ ಜನ್ಮ ಕೊಟ್ಟು ತಪ್ಪು ನಾನ್ ಮಾಡ್ಬಿಟ್ಟೆ. ಅಮ್ಮ, ನಾನು ಇಷ್ಟು ವರ್ಷ ತಪಸ್ ಮಾಡಿದ್ದು ನೀನು ಬಾಯಿಂದ ಈ ಮಾತು ಕೇಳಕ್ಕಲ್ಲಮ್ಮ. ಬೇಡಮ್ಮ, ಬೇಡ, ನನ್ನಿಂದ ಸಹಿಸೋಕ್ಕಾಗಲ್ಲ. ನೀನು ಒಂದು ಸಾರಿ ಸಂತೋಷವಾಗಿ ಮಗ ಅನ್ನು ಅಷ್ಟೇ ಸಾಕು. ಮಗ ಸಂತೋಷ? ಎಲ್ರೂ ನನ್ ಕಡೆ ಕೈ ತೋರಿಸಿ ನಿನ್ ಮಗ ಒಬ್ಬ ಸಮಾಜ ದ್ರೋಹಿ, ದರೋಡೆಕೋರ ಅಂತ ದೂರೋದನ್ನ ಕೇಳಿ ಸಂತೋಷ ಪಡ್ಲ? ಇಲ್ಲ ನಿಮ್ ಮಗ ಒಬ್ಬ ಕೊಲೆಗಾರ ಅಂತ ಪೊಲೀಸ್ನವ್ರು ಬಂದು ಬೇಡಿ ಹಾಕಿ ಕೇಳ್ಕೊಂಡು ಹೋಗೋದನ್ನ ಈ ಹಾಳ್ ಕಣ್ಣಿಂದ ನೋಡಿದ್ನಲ್ಲ, ಅದಕ್ ಸಂತೋಷ ಪಡ್ಲ? ಯಾವ್ದಕ್ ಸಂತೋಷ ಪಡ್ಲಿ? ಯಾವ ತಾಯಿನೂ ತನಗಿಂತದೇ ಮಗು ಆಗಲಿ ಅಂತ ಬಯಸಲ್ಲ. ಆದ್ರೆ ಎತ್ತ ಮೇಲೆ ಹೀಗೆ ಬೆಳಿಬೇಕು ಅಂತ ಆಸೆ ಪಡ್ತಾಳೆ. ತನ್ ಮಗ ದೊಡ್ಡ ವ್ಯಕ್ತಿ ಆಗ್ಲಿ ಅಂತ ಇಷ್ಟ ಪಡ್ತಾಳೆ ಹೊರತು ದೇಶದ್ರೋಹಿ ಆಗ್ಲಿ ಅಂತಲ್ಲ ಕಣೋ. ಎಂತ ಮಗ ಹುಟ್ಟುಬಿಟ್ಟೆ. ನಿನ್ನಂತವನಿಗೆ ತಾಯಿ ಆಗೋಕೆ ನಾನೆಷ್ಟು ಪಾಪ ಮಾಡಿದ್ನೋ ಏನೋ. ಇದನ್ನೆಲ್ಲ ನೋಡಿ ದುಃಖ ಪಡೋ ಬದಲು ನಾನ್ ಮೊದಲ ಹಾಗೆ ಆಸ್ಪತ್ರೆಯಲ್ಲಿ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಅಮ್ಮ, ಹಾಗೆಲ್ಲ ಮಾತಾಡಮ್ಮ. ನಾನು ಇದನ್ನೆಲ್ಲ ಯಾಕೆ ಮಾಡ್ದೆ ಹೇಳು? ಚಿಕ್ಕನ್ನಲ್ಲೇ ನೀನು ಪ್ರೀತಿಯಿಂದ ದೂರ ಆದೆ, ಹೇಗೋ ಬೆಳೆದು ದೊಡ್ಡವನಾದೆ. ನೀನಿದ್ದು ನೀನು ವಾತ್ಸಲ್ಯ ಇಲ್ದೆ ಎಷ್ಟು ದಿವಸ ಕಳೆದೆ? ಯಾಕೆ? ಒಂದು ಸಾರಿ ನಿನ್ನ ಬಾಯಿಂದ ಮಗ ಅಂತ ಕರ್ಸ್ಕೋಬೇಕು ಅಂತ ಈ ಆಸ್ತಿ ಐಶ್ವರ್ಯ ಎಲ್ಲ ಸಂಪಾದನೆ ಮಾಡಿದೆ. ಸಮಾಜದ ದುಷ್ಟಕೂಟನ ಧ್ವಂಸ ಮಾಡಿದೆ. ನ್ಯಾಯ ನೀತಿ ಎತ್ತಿ ಹಿಡಿದು ಬಡವ್ರಿಗೆ ಆಶಯ ಕೊಟ್ಟೆ. ಯಾಕೆ? ಅವ್ರ ಆಶೀರ್ವಾದದಿಂದ ಆದ್ರೂ ನೀನ್ ಗುಣ ಆಗ್ಬೇಕು, ನನ್ನ ತಾಯಿ ವಾತ್ಸಲ್ಯ ಮತ್ತೆ ನಂಗೆ ಸಿಗ್ಬೇಕು ಅಂತ. ಅಮ್ಮ, ಇಷ್ಟೆಲ್ಲ ಮಾಡಿದ್ದು ಒಬ್ಬ ಮಗ ತನ್ನ ತಾಯಿ ಪ್ರೀತಿ ಪಡೆಯೋಕೋಸ್ಕರ. ನೀನ್ ಮಾಡೋ ಕೆಟ್ಟ ಕೆಲಸದ ಫಲದಿಂದ ನನಗ್ ಒಳ್ಳೇದಾಗುತ್ತೆ ಅಂತ ನೀನ್ ತಿಳ್ಕೊಂಡ್ರೆ ಅದು ನಿನ್ ಭ್ರಮೆ. ನೀನೇ ಒಬ್ಬ ಕುರುಡ ಇನ್ನೊಬ್ರಿಗೆ ಹೇಗೋ ದಾರಿ ತೋರಿಸ್ತೀಯ. ನೀನೇನೇ ಹೇಳಿದ್ರು ತಪ್ಪು ತಪ್ಪೆ. ಹಾಲು ಮೊಸರಾದ್ಮೇಲೆ ಮತ್ತೆ ಹಾಲಾಗಲ್ಲ ಕಣ. ನನ್ ಮಾತು ಕೇಳಮ್ಮ. ಇನ್ನೊಂದ್ ಸಾರಿ ನಿನ್ ಬಾಯಿಂದ ಅಮ್ಮ ಅಂತ ಬರ್ಕೊಡ್ದು. ಆ ಯೋಗ್ಯತೆ ನೀನ್ ಕಳ್ಕೊಂಡ್ ಬಿಟ್ಟಿದ್ಯಾ. ನಾನ್ ನಿನ್ ತಾಯಿ ಅಂತ 4 ಜನಕ್ಕೆ ಗೊತ್ತಾಗೋಕ್ ಮುಂಚೆ ಇಲ್ಲಿಂದ ಹೊರಟೋಗು. ಇನ್ನೊಂದ್ ಸ್ವಲ್ಪ ಹೊತ್ತು ನನ್ ಕಣ್ ಮುಂದೆ ನಿಂತ್ಕೊಂಡಿದ್ರೆ ನಾನೇನಾಗ್ತೀನೋ ಗೊತ್ತಿಲ್ಲ. ಹೊರಟೋಗು, ಅಂತ 4 ಜನಕ್ಕೆ ಗೊತ್ತಾಗೋಕ್ ಮುಂಚೆ ಇಲ್ಲಿಂದ ಹೊರಟೋಗು. ನಾನ್ ನಿನ್ ತಾಯಿ ಅಂತ 4 ಜನಕ್ಕೆ ಗೊತ್ತಾಗೋಕ್ ಮುಂಚೆ ಇಲ್ಲಿಂದ ಹೊರಟೋಗು. ನಾನ್ ನಿನ್ ತಾಯಿ ಅಂತ 4 ಜನಕ್ಕೆ ಗೊತ್ತಾಗೋಕ್ ಮುಂಚೆ ಇಲ್ಲಿಂದ ಹೊರಟೋಗು.
ಸತ್ಯಕ್ಕೆ ಸಾವಾದರೆ ನ್ಯಾಯಕ್ಕೆ ನೋವಾಗದೆ ಹೂವೆಲ್ಲ ಮುಳ್ಳಾದರೆ ಈ ಲೋಕ ಹಾವಾಗದೆ ಏಕೆ ಹೀಗೆ ಬಾಳುವೆ ಬದುಕಿ ಇರುವ ಕ್ಷಣದಂತೆ ಧೂತರನ್ನು ಮೆಟ್ಟಿದಾಗ ವಿಜಯ ಮಾಲೆ ನಿನಗಂತೆ ಸಿಡಿವ ಕಿಡಿಯು ಲೋಕದಲ್ಲಿ ನೀನಾದಾಗ ಸತ್ಯಕ್ಕೆ ಸಾವಾದರೆ ನ್ಯಾಯಕ್ಕೆ ನೋವಾಗದೆ ಜಾಲವನ್ನು ಭಾಸಿದೆ ಸುತ್ತ ಸಂಚು ವಂಚನೆ ಪ್ರೀತಿ ಮಮತೆಯೆಲ್ಲವೂ ಇಲ್ಲಿ ಬರಿಯ ಕಲ್ಪನೆ ನ್ಯಾಯವನ್ನು ಕಾಣದೆ ನರಳುತ್ತಿರಲು ನ್ಯಾಯವೇ ಯಾರಿಗೆಂದು ಹೇಳುವೆ ನಿನ್ನ ಮನದ ವೇದನೆ ಎಂಥ ಬದುಕಿದು ಎಂಥ ನರಕದೆ ಅವರಾಳುವಲಿ ಇವರ ನಗುವಿದೆ ಜಗದ ಬದುಕು ಸ್ವಾರ್ಥ ಕುಂಟು ಶಾಂತಿಗಿಲ್ಲ ಸತ್ಯಕ್ಕೆ ಸಾವಾದರೆ ನ್ಯಾಯಕ್ಕೆ ನೋವಾಗದೆ ಮೃಗವು ಗೋವಿನ ವೇಷವನ್ನು ಹಾಕಿದೆ ಲೋಕವಿಂದು ಮೋಸದ ರಂಗಮಂಚವಾಗಿದೆ ಸ್ವಾರ್ಥಪರರ ಆಟದಿ ಧರ್ಮವಿಂದು ಸೋತಿದೆ ಸತ್ಯವನ್ನು ಮಿಥ್ಯವು ಇಂದು ಮೆಟ್ಟಿ ನಿಲ್ತಿದೆ ನಿನ್ನ ಗುಡುಗಲಿ ದರ್ಪ ಅಡಗಲಿ ಸತ್ಯ ಉಳಿಯಲು ಮಿಥ್ಯಾಳಿಯಲಿ ಗೆಲುವು ನಿನಗೆ ಧೈರ್ಯದಿಂದ ನುಗ್ಗಿದಾಗ ಸತ್ಯಕ್ಕೆ ಸಾವಾದರೆ ನ್ಯಾಯಕ್ಕೆ ನೋವಾಗದೆ ನಾನೇನ್ ಅನ್ಯಾಯ ಮಾಡ್ದೆ ನಿಮಗೆ? ಏನ್ ಅನ್ಯಾಯ ಮಾಡ್ದೆ? ಎಷ್ಟು ವರ್ಷದ ನಂತರ ಸಿಕ್ಕಿ ನನ್ನ ತಾಯಿ ಪ್ರೀತಿನ ನನ್ನಿಂದ ಕಿತ್ಕೊಂಡ್ಬಿಟ್ಟಿಯಲ್ಲ. ತಾಯಿ ಪ್ರೀತಿ ಬೆಲೆ ಏನ್ ಗೊತ್ತಾ ನಿಂಗೆ? ನನ್ ಜೀವನಕ್ಕೆ ಮುಳ್ಳಾಗ್ ಬಂದ್ಬಿಟ್ಟಿಯಲ್ಲ. ನನ್ನ ಜೀವಂತ ಕೊಂದಿರೋ ನಿನ್ನ ಜೀವಿಸಿದ ಉಳಿಸೋದಿಲ್ಲ. ಪ್ರಪಂಚದಲ್ಲಿ ಯಾರನ್ನ ಬೇಕಾದ್ರೂ ಕ್ಷಮಿಸ್ಬೋದು, ಆದ್ರೆ ನಿನ್ನಂತವ್ರಿಗೆ ಇಲ್ಲ, ಕ್ಷಮೆ ಇಲ್ಲ. ಧರ್ಮ, ಇವನೇನು ಮಾಡ್ಬೇಡಪ್ಪ. ಅಮ್ಮ, ಇವನೇನ್ ಮಾಡ್ದ? ನನ್ಗೆಲ್ಲ ಗೊತ್ತಪ್ಪ. ನಿನ್ ತಾಯಿ ಮಮತೆನ ನಿನ್ನಿಂದ ದೂರ ಮಾಡ್ದ. ಧರ್ಮ,
ಇವನ್ನ ನನ್ನಿಂದ ದೂರ ಮಾಡಿ ಈ ತಾಯಿ ಮಡ್ಲ ಬಾರ್ದು ಮಾಡ್ಬೇಡಪ್ಪ, ಬಾರ್ದು ಮಾಡ್ಬೇಡ. ರಾಕ್ಲಿನ ಮುಗಿಸ್ಬಿಟ್ರ? ಇಲ್ಲ. ಎಲ್ಲಿಗೆ? ನೀವು ಬಿಟ್ಟು ಬಂದಿರೋ ಕೆಲಸನ ಪೂರ್ತಿ ಮಾಡೋದಿಕ್ಕೆ. ಸೋಮು ಬೇಡ. ಅಣ್ಣ, ನೀವ್ ಯಾರು? ಒಂದು ಕೆಟ್ಟ ನೆರಳು ನಿಮ್ ಮೈಕ್ ಸೋಕ್ಕೂಡ್ದು ಅಂತದ್ರಲ್ಲಿ ನಿಮ್ ತಾಯಿ ಎದುರಿಗೆ ನಿಮ್ಗೆ ಬೇಡಿ ಹಾಕಿ ಹೇಳ್ಕೊಂಡೋದ ಅಂತೊಂದ್ ಸುಮ್ನೆ ಬಿಡೋದ? ನಿಮ್ ಎದುರಾಗಿ ನಿಂತವ್ರು ಈ ಭೂಮಿ ಮೇಲೆ ಯಾರು ಇಲ್ಲ ಅಂತ ಅವನಿಗಿನ್ನೂ ಗೊತ್ತಿಲ್ಲ. ಅವನಿನ್ ಬದುಕಿರ್ಬಾರ್ದು. ಸೋಮು, ನಾನು ಹೇಳಿಲ್ಲ ಬೇಡ ಅಂತ. ನಿಮ್ಮಿಂದ ಅವನಿಗೆ ಸಾವಿಲ್ಲ ಅಂದ್ರು ನನ್ನಿಂದ ಅವನ್ ಸಾಯ್ಲೇಬೇಕು. ಯಾವ ತಾಯಿಗೋಸ್ಕರ ಹಗಲು ರಾತ್ರಿ ತಪಸ್ ಮಾಡ್ತಿದ್ನು, ಆ ತಾಯಿಗೆ ಪುನರ್ಜನ್ಮ ಕೊಟ್ಟ ಮಹಾತಾಯಿ ಮಗ ಕಾಣೋ ಅವನು. ನನ್ ತಾಯಿನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿದ್ದ, ಆ ದಾದಿ ಬೇಡಿಕೆ ಈಡೇರಿಸಬೇಕಾಗಿತ್ತ? ಇಲ್ಲ ನನ್ ಸೇಡೆ ಮುಖ್ಯ ಅಂತ ಅವನ ಅಲ್ಲೇ ಕತ್ತರಿಸಾಕ್ ಬರ್ಬೇಕಾಗಿತ್ತ? ಹೇಳೋ ಹೇಳು. ಸೋಮು, ಸಮಯ ಸಂದರ್ಭ ಎಂತವ್ರನ್ನು ಸೋಲ್ಸುತ್ತೆ ಕಣೋ. ಪರಿಸ್ಥಿತಿ ಕೆಲವು ಸಲ ನಮ್ಮನ್ನ ಪಶುವಾಗಿ ಮಾಡ್ಬಿಡುತ್ತೆ. ಲೇ, ಆ ತಾಯಿ ಋಣ ತೀರ್ಸೋದಕ್ಕೆ ಇದೊಂದೇ ಅವಕಾಶ ನಂಗೆ ಸಿಕ್ಕಿದ್ದು. ಹೇಳ, ನಾನು ಮಾಡಿದ ತಪ್ಪ? ಕ್ಷಮಿಸಿ ಅಣ್ಣ, ನಿಮ್ ಮನಸ್ಸು ನೋಯಿಸ್ಬಿಟ್ಟೆ. ನಿನ್ನ ಓದಿಸಿ ಪೊಲೀಸ್ ಆಫೀಸರ್ ಆಗಿ ಮಾಡಿದ್ದು ಧರ್ಮರಾಜ್ಗೆ ಎದುರಾಗ್ಲಿ ಅಂತಲ್ಲ, ಅವನಾಗಿ ನಡ್ಕೊಳ್ಳಿ ಅಂತ. ಅಮ್ಮ, ಒಬ್ಬ ನಿಷ್ಠಾವಂತ ಪೊಲೀಸ್ ಆಫೀಸರ್ ತಾಯಾಗಿ ಕೊಲೆ ಪಾತಕಂತ ನಡ್ಕೊಂತ ಹೇಳ್ತಾ ಇದ್ದಲ್ಲ, ಅವನೇನ್ ಮಾಡಿದಾನೆ ಗೊತ್ತಾ? ಒಂದ ಎರಡ ಪಬ್ಲಿಕ್ ಫೀಲ್ಡ್ ನಲ್ಲಿ ಮಹಾಬಲವನ ವ್ಯಕ್ತಿನ ಅಮಾನುಷವಾಗಿ ಕೊಲೆ ಮಾಡಿದ್ದಾನೆ. ಕೊಲೆ ಯಾಕೆ ಮಾಡ್ದ? ಸುಂದರವಾದ ಕನ್ಸನ್ ಹೊತ್ತು ಈ ಸಮಾಜನ ರಾಮರಾಜ ಮಾಡ್ಬೇಕು ಅಂತ ಹೊಟ್ಟಿದ ಯುವ ನಾಯಕನ್ನ, ಸ್ವತಂತ್ರ ಯೋಧನ್ನ ನಿರ್ದಾಕ್ಷಿಣ್ಯವಾಗಿ ಕೊಲೆ ಮಾಡ್ದ ಅವನಿಂದ ಮತ್ತಷ್ಟು ಅಮಾಯಕರು ಬಲಿಯಾಗಬಾರ್ದು ಅನ್ನೋ ಒಂದೇ ಒಂದ್ ಕಾರಣಕ್ಕೋಸ್ಕರ ಧರ್ಮರಾಜ ಅವನ್ನ ಕೊಂದು ಸತ್ಯಕ್ಕೆ ಜಯ ತಂದ ಕಣೋ. ಅಮ್ಮ, ಅದಕ್ಕೆ ಅಂತ ಪೊಲೀಸ್ ಇದೆ, ಕಾನೂನು ಇದೆ, ಕೋರ್ಟ್ ಇದೆ. ಕಾನೂನು ದೃಷ್ಟಿಯಲ್ಲಿ ತಪ್ಪು ಮಾಡಿದವ್ರು ಯಾರೇ ಆಗಿರ್ಲಿ ಅಂತವ್ರ ಶಿಕ್ಷೆ ಆಗ್ಲೇಬೇಕು. ಡಿಪಾರ್ಟ್ಮೆಂಟು, ಕಾನೂನು, ಕೋರ್ಟ್ ಚೆನ್ನಾಗಿದೆ. ನಿಮ್ ಡಿಪಾರ್ಟ್ಮೆಂಟ್ ಅವ್ರು ಮುಚ್ಚಾಕಿರೋ ಎಷ್ಟೋ ಕೇಸ್ಗಳನ್ನ ಹೊರತೆಗೆದು ನಿಜವಾದ ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸಿದ್ದಾನೆ. ಜನಗಳು ಧರ್ಮರಾಜ್ ಮೇಲಿಟ್ಟಿರೋ ಗೌರವನ ನಿಮ್ ಡಿಪಾರ್ಟ್ಮೆಂಟ್ ಮೇಲೆ ಸ್ವಲ್ಪನಾದ್ರೂ ಇಟ್ಟಿಲ್ವಲ್ಲ? ಯಾಕೋ? ನ್ಯಾಯ, ನೀತಿ, ಧರ್ಮ ಅನ್ನೋದು ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಧೂಳ್ ತುಂಬಿರೋ ಫೈಲ್ಗಳಲ್ಲಿ ನಿದ್ದೆ ಮಾಡ್ತಾ ಇದೆ. ದುಡ್ಡಿರೋರು ದಬ್ಬಾಳಿಕೆಯಿಂದ ದೊಡ್ಡವರು ಆಗ್ತಾನೆ ಇರ್ತಾರೆ. ಇಂಥವರ ಶೋಷಣೆಯಿಂದ ಬಡತನದ ಭಾರ ಹೊತ್ತ ಬಡವರು ಬಡದಾಡ್ತಾನೆ ಇರ್ತಾರೆ. ಅಂತವ್ರ ಪಾಲಿಗೆ ಬಂದು ಆಗಿ ಅವ್ರ ಕಷ್ಟ ಸುಖಕ್ಕೆ ನೆರವಾಗ್ತಾ ಇದ್ದೇನೆ ಕೊಡು ಆ ಧರ್ಮರಾಜ್. ಜನಗಳ ದೃಷ್ಟಿಲಿ ಅವ್ನ್ ಮಾಡ್ತಾ ಇರೋ ಒಂದೊಂದು ಕೆಲ್ಸನೂ ನ್ಯಾಯನೇ, ಅವ್ನ್ ಆಡೋ ಒಂದೊಂದು ಮಾತನ್ನು ನೀತಿನೇ, ಅವ್ನಿಡೋ ಒಂದೊಂದು ಹೆಚ್ಚಿನ ಧರ್ಮನೇ. ಅದಕ್ಕೆ ಕೊಡು ಜನ ಅವನ್ನ ದೇವ್ರು ಅಂತ ಪೂಜೆ ಮಾಡ್ತಾ ಇರೋದು. ಕಳ್ಳರನ್ನ ಕದಿವರನ್ನ ದೇವ್ರು ಅಂತ ಪೂಜೆ ಮಾಡೋದು ಮೂರ್ತನಮ್ಮ. ಜನರು ಅವನ ಮೇಲೆ ಇಟ್ಟಿರೋ ಮೂಢನಂಬಿಕೆಯಿಂದಾನೆ ಅವನಿಷ್ಟು ಕೊಬ್ಬಿ ಮೆರಿತಾ ಇರೋದು. ಇವತ್ತು ನೀವೆಲ್ಲ ಅವನ ದೇವ್ರ ಅಂತ ಪೂಜಿಸ್ತಾ ಇದ್ದೀರಲ್ಲ, ಅವನೇನು ಈ ಜಗತ್ತಿಗೆ ಸರ್ವಾಧಿಕಾರಿನೋ ಇಲ್ಲ ಅಧಿಪತಿನೋ? ಹೌದು, ಅಧಿಪತಿನೇ. ಇಡೀ ಜಗತ್ಗೆ ಬೆಳಕು ಕೊಡ್ತಾ ಇರೋ ಸೂರ್ಯದೇವ ಅಧಿಪತಿಯಾಗಿ ಹೇಗ್ ಮೇಲ್ಕೂತಿದ್ದಾನೋ ಹಾಗೆ ಕತ್ಲಲ್ಲಿ ದಾರಿ ಹುಡುಕ್ತಾ ಇರೋ ಎಷ್ಟೋ ಕುಟುಂಬದ ಪಾಲಿಗೆ ಬೆಳಕು ಕೊಡ್ತಾ ಇರೋ ಅಧಿಪತಿನೇ ಕೊಡು ಆ ಧರ್ಮರಾಜ್. ಅಮ್ಮ, ನೀನೇನ್ ಹೇಳಿದ್ರು ಸರಿ. ಇವತ್ತಲ್ಲ ನಾಳೆ ಆ ಧರ್ಮರಾಜ್ನ ಎಲ್ಲಾ ಮುಖಾನು ಬಯಲ್ಗೆ ಎಳೆದು ಜನಗಳೇ ಅವನಿಗೆ ಚೀಮಾರಿ ಹಾಕುವಾಗ ಮಾಡಿ ಕೋರ್ಟ್ ಕಟ್ಕಟ್ಟಲ್ಲಿ ನಿಲ್ಸಿ ಅವನಿಗೆ ಶಿಕ್ಷೆ ಆಗುವಾಗ ಮಾಡ್ಲಿಲ್ಲ, ನಾನ್ ನಿನ್ ಮಗನೇ ಅಲ್ಲ. ಏನಂದೆ? ಇವತ್ ನಿನ್ ದೃಷ್ಟಿಯಲ್ಲಿ ಅವ್ನ್ ಮಾಡ್ತಾ ಇರೋ ತಪ್ಪ ಕಾಣಿಸಿದ್ರೆ ಅದಕ್ಕೆ ಕಾರಣ ಯಾರು ಗೊತ್ತಾ? ನಿನ್ ಪೊಲೀಸ್ ಡಿಪಾರ್ಟ್ಮೆಂಟ್.
ಲಕ್ಷ್ಮಿ, ಯಾಕ್ರಿಶ್ ಲೇಟು? ಬರ್ಬೇಕಾದ್ರೆ ದಾರಿನಲ್ಲಿ ಗಾಡಿ ಪಂಚರ್ ಆಯ್ತು. ಸರಿ, ಕೈಕಾಲ್ ಮುಖ ತೊಳ್ಕೊಂಡ್ ಬನ್ನಿ, ಊಟ ಮಾಡೋಣ. ಲಕ್ಷ್ಮಿ, ಏನ್ ಸಾರ್ ಮಾಡಿದ್ಯಾ? ಆಲೂಗಡ್ಡೆ ಹುಳಿ. ಬಡ್ಸು. ನೀವು ಊಟ ಮಾಡಿ, ನಾನ್ ನೋಡ್ತೀನಿ. ಎಲ್ಲ ಮನೆ ಗಂಡ ನೀವು ಇನ್ಸ್ಪೆಕ್ಟರ್, ಏನಿದೆಲ್ಲ ಕೊಲೆ ಮಾಡ್ಬಿಟ್ಟು ಬಂದು ಇಲ್ಲಿ ಊಟ ಮಾಡ್ತಿದ್ಯಾ? ಅಯ್ಯೋ ಇನ್ಸ್ಪೆಕ್ಟರ್, ಅವ್ರು ಏನ್ ತಪ್ಪು ಮಾಡಿದ್ದಾರೆ? ಅವ್ರನ್ನ ಬಿಟ್ಬಿಡಿ. ಲಕ್ಷ್ಮಿ, ಅಮ್ಮ ಅಳ್ಬೇಡ ಕಣಮ್ಮ, ಅಳ್ಬೇಡ ಕಣಮ್ಮ, ನಾನಿದ್ದೀನಮ್ಮ. ಅಮ್ಮ ಅಮ್ಮ ಅಳ್ಬೇಡ ಕಣಮ್ಮ, ಅಳ್ಬೇಡ ಕಣಮ್ಮ. ಅಮ್ಮ ಅಮ್ಮ ಅಮ್ಮ. ಯಾರ್ದೋ ತಪ್ಪಿಗೆ ಯಾರಿಗೋ ಶಿಕ್ಷೆ ಅನ್ನೋ ಹಾಗೆ ವಿಧಿ ಆಡ್ತಿಂದ ಮಾಡದೇ ಇರೋ ಕೊಲೆ ಅಪವಾದನ ನಿರಪರಾಧಿಯಾದ ಗಂಡನ ಮೇಲೆ ಹೊರಿಸಿ ಪೊಲೀಸ್ನವರು ಜೈಲಿಗೆ ಕಳ್ಸಿದ್ರು. ಹೊರಗಡೆ ಜನ ಆಡೋ ಚುಚ್ಚು ಮಾತಿನಿಂದ ತಾಯಿ ಮಗ ಇಬ್ರು 4 ಗೋಡೆ ಮಧ್ಯೆ ಜೀವನ ಸಾಗಿಸೋಗಾಯ್ತು. ಒಂದು ದಿನ ಲಕ್ಷ್ಮಿ, ಒಂದ್ ಲೋಟ ನೀರ್ ಕೊಡ್ತೀಯಾ? ಹೀಗೇಳು, ಒಂದು ಸುಂದರವಾದ ಸಂಸಾರನ ನುಚ್ಚು ನೂರು ಮಾಡ್ಬಿಡ್ತಲ್ಲೋ ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್. ತಾಯಿದ್ದು ಅನಾಥನಾಗಿ ಅವ್ನ್ ಯಾಕೆ ಮೂಕವೇದನೆ ಅನುಭವಿಸ್ತಾ ಇದ್ದ ಗೊತ್ತಾ? ನನ್ ತಾಯಿಗೋಸ್ಕರ, ಅವಳ ಪ್ರೀತಿ ವಾತ್ಸಲ್ಯಕ್ಕೋಸ್ಕರ. ತನ್ ತಾಯಿನ್ ಬಿಟ್ರೆ ಈ ಜಗತ್ನಲ್ಲಿ ಬೇರೆ ಏನೋ ಅವ್ನ್ ಬಯಸ್ಲಿಲ್ಲ ಕೊಡು. ತಾಯಿ ಪ್ರೀತಿನ ಒಂದೇ ಒಂದ್ಸಲ ಪಡಿಬೇಕು ಅಂತ ಇಡೀ ಜೀವನ ತಪಸ್ ಮಾಡಿ ಅದ್ರ ಫಲ ಸಿಕ್ಕಿ ಅವರಿಬ್ರು ಒಂದಾಗೋ ಸಮಯದಲ್ಲಿ ಅವರಿಬ್ರನ್ನ ದೂರ ಮಾಡಿ ಕಟಕ್ನಾಗ್ಬಿಟ್ಟಿಲ್ಲೋ. ನೀನ್ ಬೆಳೆದಿರೋದು ಅವನ್ ತಿಂದ್ಬಿಟ್ಟಾಗ್ಲಿಂದ ಇವತ್ತು ನೀನ್ ಈ ಮಟ್ಟಿಗೆ ಬರೋ ಕಾರಣ ಯಾರು ಗೊತ್ತಾ? ಆ ಧರ್ಮರಾಜ್. ವಯಸ್ಸಿನಲ್ಲಿ ಮಗನ್ ಸಮಾನ ಆದ್ರೂ ನಾನು ಅವನ್ನ ದೇವರು ಅಂತ ತಿಳ್ಕೊಂಡಿದ್ದೀನಿ. ಯಾಕೆ ಗೊತ್ತಾ? ಎಷ್ಟೋ ಅನಾಥ ಕುಟುಂಬಗಳು ಅವನ ಆಶ್ರಯದಲ್ಲಿ ನೆಮ್ಮದಿಯಿಂದ ಉಸಿರಾಡ್ತಾ ಇದೆ. ಅವನು ನಮ್ ಸಮಾಜದ ಸೊತ್ತು ಕೊಡೋ ಅಂತ ದೇವ್ರಿಗೆ ಅನ್ಯಾಯ ಮಾಡ್ಬಿಟ್ಟಿಯಲ್ಲೋ. ನಿನ್ನಂತ ಮಗನ್ಗೆ ತಾಯಾಗಿರೋ ಬದಲು ಅವನ್ ನಡೆಸ್ತಾ ಇರೋ ಆಶ್ರಮದಲ್ಲಿ ಆ ಅನಾಥ ಮಕ್ಳಿಗೆ ತಾಯಾಗಿರ್ತೀನಿ. ನೀನು ನಿನ್ ಕಾನೂನು ಕರ್ತವ್ಯ ಜೊತೆ ಆನಂದವಾಗಿರು. ಅಮ್ಮ, ನೀನ್ ಏನ್ ಬೇಕಾದ್ರೂ ಶಿಕ್ಷೆ ಕೊಡಮ್ಮ. ದಯವಿಟ್ಟು ನನ್ನಿಂದ ದೂರ ಆಗ್ತೀನಿ ಅಂತ ಮಾತ್ರ ಹೇಳ್ಬೇಡಮ್ಮ. ನೋಡ್ದ, ಇದನ್ನೇ ಕೊಡು ತಾಯಿ ಮಕ್ಕಳ ಕರಳ ಸಂಬಂಧ ಅನ್ನೋದು. ನಾನ್ ನಿನ್ನಿಂದ ದೂರ ಆಗ್ತೀನಿ ಅಂತ ಹೇಳಿದಕ್ಕೆ ನೀನ್ ಎಷ್ಟು ನೊಂದ್ಕೊಂಡೆ. ಅದೇ ಧರ್ಮರಾಜ್ ತಾಯಿಯಿಂದ ದೂರ ಆಗಿ ಅದೆಷ್ಟು ನೋವು ಅನುಭವಿಸ್ತಾ ಇದ್ದೇನೆ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ? ನಿಜವಾಗ್ಲೂ ನಿನ್ ತಾಯಿ ಮೇಲೆ ಸ್ವಲ್ಪನಾದ್ರೂ ಪ್ರೀತಿ ಇದ್ರೆ ಆ ತಾಯಿ ಮಗನ ಒಂದ್ ಮಾಡು. ನೀನ್ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ ತನ್ಕೋ. ಆಮೇಲೆ ಬಂದು ನನ್ನ ಅಮ್ಮ ಅಂತ ಕರಿ. ಬೆಳಗಾತ ಜೈಲರ್ ಭಾವ? ಇಲ್ಲ, ಇನ್ನು ರಾತ್ರಿರಯ್ಯ. ಮತ್ತೆ ಕೆಬಸ್ದೆ. ನಾಳೆ ಬೆಳಿಗ್ಗೆ ನಿಮ್ಮನ್ನ ಗಲ್ಗೆ ಹಾಕ್ತಾ ಇದ್ದಾರೆ. ಅದಕ್ಕೆ ನಿಮ್ ಕೊನೆ ಆಸೆ ಏನು ಅಂತ ಕೇಳಕ್ ಬಂದೆ.
ನಾವು ಇನ್ನೊಂದು ಕೊಲೆ ಮಾಡ್ಬೇಕು, ಅದೇ ನಮ್ ಕೊನೆ ಆಸೆ. ಈಗಲೇ ಕೊಲೆ ಮಾಡಿ ಗಲ್ ಶಿಕ್ಷೆ ಅನುಭವಿಸ್ತಿದ್ದೀರಾ, ಅದ್ರಲ್ಲಿ ಇನ್ನೊಂದು ಕೊಲೆ ಮಾಡ್ಬೇಕು ಅಂತಿದ್ದೀರಾ? ಜೈಲರ್ ಭಾವ, ನಿಮ್ಮ ಕಾನೂನಲ್ಲಿ ಒಬ್ಬನ್ ಕೊಲೆ ಮಾಡಿದ್ರು ಒಂದು ಸಾರಿ ಗಲ್ ಶಿಕ್ಷೆ, 10 ಜನರನ್ನ ಕೊಲೆ ಮಾಡಿದ್ರು ಒಂದೇ ಸಾರಿ ಗಲ್ ಶಿಕ್ಷೆ. ನಮಗೆ 1 ಗಂಟೆ ಹೊರಗೆ ಬಿಡು, ಆ ಧರ್ಮರಾಜನ ಕೊಲೆ ಮಾಡಿ ವಾಪಸ್ ಬಂದ್ಬಿಡ್ತೀವಿ. ಅದೆಲ್ಲ ಸಾಧ್ಯ ಇಲ್ಲ. ಹೋಗ್ಲಿ ಬಿಡಪ್ಪ, ನಿನ್ ಕೈಯಾರೆ 1 ಲೋಟ ನೀರ್ ತಂದು ಕೊಡ್ತೀಯಾ? ಆಯ್ತು. ತೋಳೆ. ಹಲೋ, ವಾಟ್? ತಪ್ಪಿಸ್ಕೊಂಡ್ಬಿಟ್ರ? ಹಲೋ, ಕಂಟ್ರೋಲ್ ರೂಮ್. ಅಮ್ಮ, ನಿಮ್ ಮಗನ್ ಅರೆಸ್ಟ್ ಮಾಡಿದ ಇನ್ಸ್ಪೆಕ್ಟರ್ ಇಲ್ಲಿಗೆ ಯಾಕೆ ಬಂದ ಅಂತ ಆಶ್ಚರ್ಯ ಆಗ್ತಾ ಇದೆಯಮ್ಮ. ನಾನು ಇಲ್ಲಿ ಪೊಲೀಸ್ ಆಫೀಸರ್ ಆಗಿ ಬಂದಿಲ್ಲ ಅಮ್ಮ. ನಾನು ಮಾಡಿದ ತಪ್ಪಿಗೆ ನಿಮ್ಮ ಹತ್ರ ಕ್ಷಮೆ ಕೇಳಕ್ ಬಂದಿದ್ದೀನಮ್ಮ. ನಿಮ್ಮ ಮಗ ಧರ್ಮರಾಜ್ ಹೆಸರಿಗೆ ತಕ್ಕಂತೆ ಧರ್ಮಾಧಿಪತಿನೇ ಅಮ್ಮ. ಅಂತಹ ಧರ್ಮಾತ್ಮನ ಕೈಗೆ ಬೇಡಿ ತೊಡಿಸಿ ನನ್ನ ಕೈಗಳನ್ನ ಅಪವಿತ್ರ ಮಾಡ್ಕೊಬಿಟ್ಟೆ ಅಮ್ಮ. ನಾನು ಅವ್ರನ್ನ ತಪ್ಪಾಗಿ ತಿಳ್ಕೊಂಡು ನಿಮ್ ಮುಂದೆ ಅರೆಸ್ಟ್ ಮಾಡ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿಮ್ಮ. ಧರ್ಮರಾಜ್ನ ಜನ ದೇವರು ಅಂತ ಪೂಜಿಸ್ತಾರೆ. ಎಷ್ಟೋ ಜನರಿಗೆ ಆಶ್ರಯ ನೀಡ್ತಿರೋ ಅನ್ನದಾತಮ್ಮ ನಿಮ್ ಮಗ. ದಾನ ಧರ್ಮ ಮಾಡಿ ಈ ಸಮಾಜದಲ್ಲಿ ದೊಡ್ಡ ವ್ಯಕ್ತಿ ಅನ್ನಿಸ್ಕೊಂಡಿರೋ ಇಂಥ ಮಗನ ಹೆತ್ತ ನೀವು ನಿಜವಾಗ್ಲೂ ಪುಣ್ಯವಂತರಮ್ಮ. ನಿಮ್ಮ ಮಗನ ಬಗ್ಗೆ ತಪ್ಪು ತಿಳ್ಕೋಬೇಡಿಮ್ಮ. ನನ್ನ ಅವಿವೇಕದಿಂದ ಈ ರೀತಿ ಅನಾಹುತ ಆಗೋಯ್ತು. ತಾಯಿಯ ಮಗನ ಸಂಬಂಧ ಎಂತದ್ದು ಅಂತ ಅರ್ಥ ಮಾಡ್ಕೊಳ್ದೆ ನಿಮ್ಮಿಬ್ಬರು ಮನ್ಸನ್ನು ನೋಯಿಸ್ಬಿಟ್ಟೆ. ನಾನು ಮಾಡಿರೋ ತಪ್ಪಿಗೆ ನನಗೆ ಕ್ಷಮೆ ಇಲ್ಲಮ್ಮ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಮ್ಮ, ನನಗೆ ಕ್ಷಮಿಸ್ಬಿಡಿ. ನನಗೆ ನನ್ನ ಕಂದನ್ ನೋಡ್ಬೇಕು ಅಂತ ಆಸೆ ಆಗ್ತಿದ್ಯಪ್ಪ. ಬನ್ನಿಮ್ಮ. ಹಲೋ. ಯಾಕೆ ಪೊಲೀಸ್ ಭಾವ, ನೇಣಿಗೆ ಹೋಗ್ಬೇಕಾದ 3 ಜನರು ರೋಡ್ ನಲ್ಲಿದ್ದಾರೆ ಅಂತ ಆಶ್ಚರ್ಯ ಆಗ್ತಿದೆಯಲ್ಲ? ನಿಮ್ಮ ಕಾನೂನು ನಮ್ಮನ್ನ ಅಷ್ಟು ಬೇಗ ಸಾಯಿಸಕ್ ಆಗಲ್ಲ. ನಮಗ್ ಬೇಕಾಗಿರೋದು ನೀನಲ್ಲ, ಅಮ್ಮ ಬೇಕು. ಅಮ್ಮ. ನಮಗೆ ಮಮ್ಮಿ ಬೇಕು. ಬಸು ಕರುಣ ಒಂದ್ ಮಾಡಕ್ ಹೊಂಟಿದ್ಯಾ? ಬ್ಯಾಡ ಭಾವ, ಆ ಕೆಲ್ಸನ ನಾವೇ ಮಾಡ್ಬಿಡ್ತೀವಿ. ಆ ಹಸುನ ನಮ್ ಕೊಟ್ಬಿಡು ಭಾವ. ಯು ಬಾಸ್ಟರ್ಡ್! ನೀನ್ ಚಮಚಗಳನ್ನ ಗನ್ನೆಲ್ಲ ಗಾಡಿಯೆಲ್ಲ ಹಾಕಕ್ಕೆ ಹೇಳು.
ನಮ್ಮಮ್ಮ ಎಲ್ಲಿ? ಎಲ್ಲೋ ನಮ್ಮಮ್ಮ? ಧರ್ಮ ಅಯ್ಯೋ ನನ್ ಗಂಡ ಧರ್ಮ ಅಯ್ಯಯ್ಯೋ ನಿನ್ನ ನಿಂತ ಪರಿಸ್ಥಿತಿಲಿ ನೋಡೋ ದುರ್ಗತಿ ಬಂತಲ್ಲಪ್ಪ. ಧರ್ಮ ನನ್ ಕಂದ, ನನ್ನ ಕ್ಷಮಿಸ್ಬಿಡಪ್ಪ, ನನ್ನ ಕ್ಷಮಿಸ್ಬಿಡು. ಇಲ್ಲಮ್ಮ, ಇಲ್ಲ,
ನಾನು ಎಷ್ಟು ದಿವಸ ಬದುಕಿದ್ದೆ. ನಿನ್ನ ಮಾಡ್ಲಲ್ಲಿ ಮಲ್ಕೋ, ಸುಖಕ್ಕೋಸ್ಕರಮ. ಇನ್ನಾನು ಸಂತೋಷವಾಗಿ ಸಾಯ್ತೀನಮ್ಮ. ಅಯ್ಯೋ, ಎಂತ ಮಾತು ಹೇಳ್ತಾ ಇದೆಯಪ್ಪ. ನೀನ್ ಸಾಯಿಲ್ಲ ಕಂದ, ನೀನ್ ಸಾಯಿಲ್ಲ. ಅಧಿಪತಿಗೆ ಸಾವಿದೇನೋ? ಇಲ್ಲ ಕಂದ, ಇಲ್ಲ.